ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ಜೀವ ಸಂಪಾದನಾ ಸ್ಥಳ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ 17ನೇ ಪದ ಇಟ್ಕೊಂಡು ನೋಡೋಣ. ಒಂದು ಗುರುವಿನ ಒಂದು ಕಾರ್ಯ ನಿಮಿತ್ತವಾಗಿ ಒಂದು 10-12 ದಿವಸ ಇದನ್ನು ಗ್ಯಾಪ್ ಮಾಡ್ದಂಗಾಗಿತ್ತು ಕ್ಲಾಸು. ಅದನ್ನು ಸ್ವಲ್ಪ ಮನನ ಮಾಡಿದ್ದೀರಿ ಅಥವಾ ಕೇಳಿದ್ದನ್ನು ಮನನ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸಮಯ ಸಿಕ್ಕಾಗ ಅದನ್ನು ಮನನ ಮಾಡ್ಕೊಳ್ಬೇಕು. ಆ ಕೆಲಸ ಆಗಿದೆ ಅಂತ ಅನ್ನಿಸ್ತದೆ ನನಗೆ. ಆಗಲಿ. ಇವಾಗ ಕೈವಲ್ಯ ಪದ್ಧತಿ ಒಳಗೆ ಭಾಳ ಅದ್ಭುತವಾಗಿ ಹೇಳ್ತಾರೆ. ನಾವು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ಒಂದೊಂದು ಹೆಸ್ರುಗಳು ಇರ್ತಾವೆ. ನಾವೀಗ ಮಕ್ಕಳು ಶಾಲೆಗೆ ಹೋಗ್ಬೇಕಾದಾಗ ಒಂದು ಪುಸ್ತಕಕ್ಕೆ ಒಂದು ಕನ್ನಡ ಅಂತೀವಿ, ಇಂಗ್ಲೀಷ್ ಅಂತೀವಿ, ಹಿಂದಿ ಅಂತೀವಿ, ಮ್ಯಾಥ್ಸ್ ಅಂತೀವಿ, ಹೌದಾ, ಪೊಲಿಟಿಕಲ್ ಸೈನ್ಸ್ ಅಂತೀವಿ, ನಾನಾ ರೀತಿಯಿಂದ ಹೇಳ್ತೀವಿ. ಅದ್ರಾಗ ಈ ಮುಕ್ತನಾಗಬೇಕಾದ್ರೆ, ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ನಾವು ಇಂಥದ್ದೇ ಅನ್ನುವಂಥ ಒಂದು ಮಾರ್ಗ ಐತೆ. ಅದು ಯಾರಿಂದ ನಮ್ಗೆ ಗೊತ್ತಾಗ್ತದೆ ಅಂತಂದ್ರೆ ಸದ್ಗುರುವಿನ ಮುಖಾಂತರನೇ ಗೊತ್ತಾಗ್ತದೆ. ಅದಕ್ಕೆ ಮೋಕ್ಷ ಅಂದ್ರೆ ಮುಕ್ತಿ ಅಂದ್ರೆ ಏನು? ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಗೆ ಮೋಕ್ಷ ಅಂತಾರೆ. ಈ ಮೋಕ್ಷ ಆಗ್ಬೇಕಾದ್ರೆ ವಿಷಯಾದಿಗಳಿಂದ ಆಗ್ತದೇನಪ್ಪ. ಈಗ ನಮಗೆಲ್ಲ ದೊರೀತದೆ ನೋಡ್ರಿ. ಬಾಹ್ಯದಲ್ಲಿ ಹಲವಾರು ನಮ್ಗೆ ದುಡ್ಡು ಆಸ್ತಿ ಇರ್ಬೋದು, ಸಂಪತ್ತಿರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ನಾನಾ ರೀತಿಯಿಂದ ಇರ್ತದೆ. ಅವುಗಳಿಂದ ನಮಗಿಂಥ ಮುಕ್ತಿ ದೊರೀತದೇನು ಅಂದರೆ ಇದು ಸಿಗಂಗಿಲ್ಲ. ಬಾಹ್ಯದಲ್ಲಿರುವಂಥ ವಸ್ತುಗಳಿಂದ ಸಿಗದೇ ಇರುವಂಥ ವಸ್ತು ಇದು. ಯಾವಾಗ ನಾವು ತಪ್ಪು ತಿಳ್ಕೊಂಡಿವಿ, ನಾವು ನಡೆಯುವಂಥ ದಾರಿ ಬಹಳ ತಪ್ಪು ತಿಳ್ಕೊಂಡಿದ್ದೀವಿ, ವಿಷಯಾದಿಗಳಲ್ಲಿ ಸುಖ ಐತೆ ಅದರಿಂದ ನಾವು ಆನಂದವಾಗಿ ಇರ್ತೀವಿ ಅನ್ನುವಂಥದ್ದನ್ನು ನಾವು ಭ್ರಮೆಯಲ್ಲಿ ಇದ್ದೀವಿ. ಅದರ ಮಹಾತ್ಮರು ಹೇಳ್ತಾರೆ, ಆ ಭ್ರಮೆಯನ್ನು ಬಿಡು. ವಿಷಯಾದಿಗಳಲ್ಲಿ ಸುಖ ಐತೆ ಅನ್ನುವಂಥ ಭ್ರಮೆಯನ್ನು ಬಿಡು, ಅವುಗಳನ್ನು ತ್ಯಾಗ ಮಾಡು. ಹೆಂಗೆ ತ್ಯಾಗ ಮಾಡು? ಮನಸ್ಸಿನಿಂದ ತ್ಯಾಗ ಮಾಡು, ನಿನಗೆ ಮುಕ್ತಿ ಆಗ್ತದೆ ಅಂತ ಹೇಳ್ತಾರೆ. ಮುಕ್ತಿ ಅಂದ್ರೆ ಸುಖ, ಅತ್ಯಂತ ಸದಾಕಾಲ ಆನಂದವಾಗಿರುವಂಥದ್ದು. ಮೋಕ್ಷ ಅಂದರೆ ಬೇರೆ ಏನಿಲ್ಲ, ಸದಾಕಾಲ ಆನಂದವಾಗಿರುವಂಥದ್ದು, ಈ ದುಃಖದಿಂದ ಬಿಡುಗಡೆ ಹೊಂದುವಂಥದ್ದು. ಯಾವಾಗ ವಿಷಯಾದಿಗಳನ್ನು ಹಿಡ್ಕೊಂಡು ಕುಂತಾಗ ದುಃಖ ಆಗ್ತದೆ, ಅವು ಬಿಟ್ಟಾಗ ಸುಖ ಆಗ್ತದೆ. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಮಹಾತ್ಮರು ಹೇಳ್ತಾರೆ. ಯಾಕಂದ್ರೆ 84 ಲಕ್ಷ ಜೀವರಾಶಿಯಿಂದ ಇಂಥ ಒಂದು ಗೊಂದಲಕ್ಕೆ ಬಿದ್ದಂಥ ಮನಸ್ಸು, ಬಾಹ್ಯದಲ್ಲಿ ಹೋದಂಥ ಮನಸ್ಸು, ಈ ಇಂದ್ರಿಯಗಳನ್ನು ಪರಮಾತ್ಮ ಮಾಡಿದಂಥದ್ದು. ಈ ಬಾಹ್ಯದಲ್ಲೇ ಹೋಗ್ತಾವೆ, ಬಾಹ್ಯದಲ್ಲೇ ಹೋಗುವಂಗೆ ಇವು ಇಂದ್ರಿಯಗಳನ್ನು ಮಾಡಿದ್ದಾನೆ. ಆದ್ರೆ ಅವನ್ನ ಇಂದ್ರಿಯಗಳನ್ನು ನಾವು ಈ ಮನಸ್ಸನ್ನು ಅಂತರ್ಮುಖ ಮಾಡಿಕೊಡ್ಬೇಕಾದಂಥದ್ದು ಮನುಷ್ಯನ ಒಂದು ಪ್ರಯತ್ನ. ಅದು ಯಾವಾಗ ಇದನ್ನು ಪ್ರಯತ್ನ ಮಾಡ್ತೀವಿ ಅಂತಃಕರಣ, ಯಾಕಂದ್ರೆ ಈ ಮನಸ್ಸನ್ನು ಅಂತರ್ಮುಖ ಮಾಡಿಕೊಡುವಂಥದ್ದು ಇದು ಪ್ರಯತ್ನಪೂರ್ವಕವಾಗಿ ಬರುವಂಥದ್ದು. ಯಾವಾಗ ಮನಸ್ಸು ಒಂದು ಅಂತರ್ಮುಖ ಆಯಿತು ಅಂತಂದಾಗ, ವಿಷಯಾದಿಗಳ ಒಂದು ತ್ಯಾಗ ಆದಾಗ, ಅವಾಗ ನೀನು ಮೋಕ್ಷ ಆಗ್ತದೆ ಅನ್ನುವಂಥ ವಿಚಾರವನ್ನು ನಿಜಗೊಂಡ್ರು ಈ ಕೈವಲ್ಯ ಪದ್ಧತಿ ಒಳಗೆ ಭಾಳ ಚಂದ ಹೇಳ್ಯಾರ. ಪದ್ಧತಿ ಅಂದರೆ ದಾರಿ, ಕೈವಲ್ಯ ಅಂದರೆ ಮುಕ್ತಿ. ಮತ್ತು ಮೋಕ್ಷ ಬೇಕ್ರಿ ನಮಗಂತ ಬೇರೆ ಬೇರೆ ದಾರಿ ಹಿಡಿದ್ರೆ ಆಗ್ತದೇನು ಅಂದರೆ ಆಗಂಗಿಲ್ಲ. ಅದಕ್ಕೆ ಅನ್ನುವಂಥದ್ದು ಒಂದು ದಾರಿ ಅದು, ಅದಕ್ಕೆ ಅನ್ನುವಂಥದ್ದು ಒಂದು ನೇಮ ಅದು, ಅದಕ್ಕೆ ಅನ್ನುವಂತಹ ಒಬ್ಬ ಸದ್ಗುರು ಅದಾನ. ಯಾವಾಗ ಇದು ಕರೆಕ್ಟಾಗಿ ನಮ್ಗೆ ಈ ವಿಚಾರಗಳು ಸಿಕ್ಕು ಅಂತಂದ್ರೆ ಭಾಳ ದೂರ ಇಲ್ಲ, ಮುಕ್ತಿ ಅನ್ನುವಂಥದ್ದು ಭಾಳ ದೂರ ಇಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ಈ ಜೀವ ಸಂಪಾದನಾ ಸ್ಥಳದಲ್ಲಿ
ಹೇಳಿದಾರೆ. ಜೀವನಿಗೆ ಬೋಧನೆ ಮಾಡುವಂಥದ್ದು. ಈತ ಏನು ಅಂದ್ಕೊಂಡು ಕುಂತಾನ, ಈತ ಮರ್ತದ ಕೈ ಜೀವಾತ್ಮ ಆಗ್ಯಾನ. ಇರುವಂಥವನು ಪರಮಾತ್ಮನೇ. ನೋಡ್ರಿ ಎಷ್ಟು ಅಜ್ಞಾನ ನಮಗೆ ಮುಚ್ಚಿಬಿಟ್ಟದಂತಂದ್ರೆ, ಇರುವಂಥದ್ದು ಪರಮಾತ್ಮನ ಸ್ವರೂಪನೇ. ಹಿಂಗೆ ಇದ್ದುಕೊಂಡು ಅಜ್ಞಾನಿ ಅಂದ್ಕೊಂಡಿದ್ದೀವಿ. ನಾವು ಸಾಯ್ತೀವಿ, ನಾವು ಹುಟ್ಟುತ್ತೀವಿ, ನಮಗೆ ಕಷ್ಟ ಐತೆ, ಸುಖ ಐತೆ, ಇದೆಲ್ಲ ನಮ್ಗೆ ಆವರಿಸ್ಕೊಂಡು ಬಿಟ್ಟದ. ಈ ಭ್ರಮೆಯಲ್ಲಿ ನಾವು ಅದೀವಿ. ಯಾವಾಗ ನಮ್ಮನ್ನು ನಾವು ಮರ್ತಿದ್ದೀವಿ, ಅದಕ್ಕೆ ನಾವು ಜೀವಗಳು, ಜೀವಾತ್ಮರು ಅಂತ ಅಂದ್ಕೊಂಡೀವಿ. ಈಗ ಸದ್ಗುರುನಾಥ ಎಚ್ಚರಿಕೆ ಮಾಡ್ತಾನೆ, ಏಯ್ ನೀನು ಯಾರಿದ್ದೀವಿ ಮೊದಲು ತಿಳ್ಕೊ. ಫಸ್ಟ್ ನೀನು ಆನಂದ ಸ್ವರೂಪನೇ ನೀನಿದೆ. ಆದ್ರೆ ಅದನ್ನು ಮರ್ತು ಬಿಟ್ಟು ದುಃಖದ ರೂಪಾಗಿ ಕುಂತಿದೆ. ಅದಕ್ಕೆ ಇದು ಯಾವುದು ಸಂಬಂಧ ಇಲ್ಲಪ್ಪ, ನಿನ್ನೊಳಗೆ ಐತಿ ನೋಡೋದು, ಆನಂದದ ಒಂದು ಸೆಲೆ ನಿನ್ನೊಳಗೆ ಐತೆ, ಅದನ್ನು ನೋಡ್ಕೊ ಅನ್ನುವಂಥದ್ದು ಸದ್ಗುರುವಿನ ಎಚ್ಚರಿಕೆಯ ಮಾತುಗಳು. ಅದಕ್ಕೆ ಹಿಂದಿನ ವಿಚಾರದಲ್ಲಿ 16ನೆಯ ವಿಚಾರದಲ್ಲಿ ಕೂಡ ಬಹಳ ಹೇಳಿದರು. ಬೇಡಲೇ ಮನವೇ ವಿಷಯದಾಸೆ ಮಾಡಿ ಕೆಡದಿರು ಸಾರಿದೆ ಅಂತ ಹೇಳ್ತಾರೆ ಅವರು. ಬೇಡಪ್ಪ, ಬೇಡ ಈ ಮನಸ್ಸಿಗೆ ಹೇಳ್ತಾರೆ. ಒಬ್ಬ ಹೆಣ್ಣಿಗೆ ಹೇಳಿಲ್ಲ, ಒಂದು ಗಂಡಿಗೆ ಹೇಳಿಲ್ಲ ಇಲ್ಲಿ. ಒಂದು ಹೆಂಗಸಂತ ಹೆಣ್ಣದಪ್ಪ ಹೆಣ್ಣಿಗೆ ಹೇಳಕತ್ತೀನಂತಲ್ಲ. ಇದು ಗಂಡು ಮಗ ಅದಾನ, ಗಂಡು ಮಗನಿಗೆ ಹೇಳಕತ್ತೀನಂತಲ್ಲ. ನಿಜಗುಂಡ್ರಿ ಶಾಸ್ತ್ರ ಯಾರ ಪರವಾಗಿ ಇರೋಂಗಿಲ್ಲ. ಈ ಆಧ್ಯಾತ್ಮದಲ್ಲಿ ಮಹಾತ್ಮರ ವಾಕ್ಯಗಳು, ಈ ಜೀವ ಅಂದರೆ ಉಪಾಧಿಯಿಂದ ಶರೀರ ತಂದಿದೆ ಹೊರತಾಗಿ ಆತ್ಮ, ಪರಮಾತ್ಮ, ಜೀವಾತ್ಮ ಇರುವಂಥದ್ದು ಒಂದೇ. ಅದಕ್ಕೆ ಇಲ್ಲಿ ಬೇಡಲೇ ಮನವೇ, ಮನಸ್ಸೇ ವಿಷಯದ ಆಸೆ, ವಿಷಯಗಳ ಆಸೆ ಮಾಡಿ ಕೆಡಬೇಡಪ್ಪ, ಕೆಡ್ತಿದಿ. ಎಷ್ಟು ಎಚ್ಚರಿಕೆ. ಈ ಮಾತು ಯಾರನ್ನ ಹೇಳ್ತಾರೇನ್ರಿ? ಸದ್ಗುರುವಿನ ಮುಂದೆ ಕುಂತಾಗ ಮಾತ್ರ ಈ ವಿಚಾರಗಳು ನಮ್ಗೆ ಅರ್ಥ ಆಗಕ್ಕೆ ಸಾಧ್ಯ ಆಗ್ತದೆ. ಅದು ಗಳಿಸ್ರಿ, ಇದು ಗಳಿಸ್ರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂತ ಹೇಳುವಂಥವ್ರೆ ಭಾಳ ಜನ ಅದಾರೆ ಜಗತ್ತಿನೊಳಗೆ. ಅಪ್ಪ ಅಮ್ಮನ ಹಿಡ್ಕೊಂಡು ಮಾಡಬಾರ್ದೇನಂತಲ್ಲ, ಮಾಡಬೇಕು. ಆದರೆ ಅದ್ರ ಜೊತೆಗೆ ನಾವು ಸದಾಕಾಲ ಆನಂದವಾಗಿರುವಂಥದ್ದು ಒಂದು ವಸ್ತು ಐತಲ್ಲ, ಅದನ್ನು ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ ಐತೆ. ಅದಕ್ಕೆ ಜಗತ್ತಿನೊಳಗೆ ಏನು ಮಾಡಿದ್ರೇನು? ಅದಕ್ಕೆ ಹೇಳ್ತಾರೆ, ಚಂಡ ಪ್ರತಾಪದಿಂದ ಅರಿಗಳನ್ನು ಜಯಿಸಿ ಭೂಮಂಡಲವನ್ನೆಲ್ಲ ಓರ್ವನೇ ಆಳುತ್ತಿದ್ದು ಪಿಂಡದೊಳಗಿರ್ಪ ಜೀವಾತ್ಮರನ್ನು ಅರಿಯದಿರೆ ರಂಡೆಗೊದಗಿರ್ದ ಯೌವನದಂತಹುದು ಏನಿರ್ದೋಡೇನೋ ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ನೋಡ್ರಿ, ಜಗತ್ತಿನೊಳಗೆ ಚಂಡ ಪ್ರತಾಪದಿಂದ ಅರಿಗಳನ್ನು ಜಯಿಸಿ ಭೂಮಂಡಲ ಎಲ್ಲವನ್ನು ಒಬ್ಬನೇ ಆಳಕತ್ತಾನ. ಒಬ್ಬನೇ ಆಳ್ತಾ ಇದ್ದಾನ ಅಂತಂದ್ರೂ ಕೂಡ ಎಲ್ಲ ತನ್ನ ವಶದಾಗ ಐತೆ. ಎಲ್ಲ ಜಗತ್ತಿನ ಜನನೇ ತನ್ನ ಮಾತು ಕೇಳಕತ್ತಾರ. ಅಂಥ ಒಂದು ಅಧಿಕಾರದಲ್ಲಿ ಇದ್ದಾನತ. ರಾಜನಾಗಿದ್ದಾನ, ಮಹಾರಾಜನಾಗಿದ್ದಾನ, ಎಲ್ಲ ರಾಜ್ಯಗಳನ್ನು ಗೆದ್ದಿದ್ದಾನ. ಆದರೂ ಕೂಡ ಪಿಂಡದೊಳಗಿರುವ ಜೀವಾತ್ಮರನ್ನು ಅರಿಯದಿರೆ. ಈ ಪಿಂಡದೊಳಗೆ ಅದರಲ್ಲ ಜೀವಾತ್ಮ ಮತ್ತು ಪರಮಾತ್ಮ, ಇವ್ರನ್ನ ಅರ್ಥಗೊಳ್ಳದೇ ಇದ್ರೆ ಎಲ್ಲ ವ್ಯರ್ಥ. ಏನದು ಯಾವ ರೀತಿ ಮೆರೆದ್ರೇನು ಎಲ್ಲ ನೀರಾಗ ಉಣ್ಸ್ಕೊಂಡು ತೊಳ್ದಂಗೆ ಅಂತಾರೆ ಮಹಾತ್ಮರು ಅಲ್ಲ. ಅದಕ್ಕೆ ಪಿಂಡದೊಳಗೆ ಇರ್ಪ ಜೀವಾತ್ಮರನ್ನು ಅರಿಯದಿರೆ ಎಲ್ಲ ವ್ಯರ್ಥ. ಅದಕ್ಕೆ ಏನಿರ್ತೋಡೆ ನಮ್ಮ ನಿಜ ಬೋಧೆ ಒಂದಿಲ್ಲದಿರೆ, ಈ ಬೋಧೆ ಇರಲಿಲ್ಲ ಮನುಷ್ಯನ ಜನ್ಮನೇ ವ್ಯರ್ಥ. ನಾಯಿ ನರಿಗಿಂತನೂ ವ್ಯರ್ಥ ಇದು. ಈ ಜನ್ಮ ವಿಚಾರ ಮಾಡಬೇಕು. ಬರೀ ವಿಷಯಾದಿಗಳಿಗೆ ಈ ಜನ್ಮವನ್ನು ಮೀಸಲಾಗಿಟ್ರೆ ಏನಾಗ್ತದಂದ್ರೆ ಇದು ನಾಯಿ ನರಿಗಿಂತ ಕಡಿಮೆ ಆಗ್ತದೆ, ಕಡಿಗಾಗ್ತದೆ ಇದು ಶರೀರ. ಯಾವಾಗ ಈ ಶರೀರಕ್ಕೆ ಬೆಲೆ ಬರ್ತದೆ ಅಂತಂದ್ರೆ ಈ ನಿಜ ಬೋಧೆ ಅರ್ಥಗೊಂಡಾಗ ಈ ಶರೀರಕ್ಕೆ ಬೆಲೆ ಬರ್ತದೆ. ಇಲ್ಲಾಂದರೆ ಈ ಶರೀರಕ್ಕೆ ಯಾವ ರೀತಿಲಿಂದನೂ ಬೆಲೆ ಇರಲ್ಲ. ನೋಡ್ರಿ, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಈ ಶರೀರಕ್ಕೆ ಯಾವಾಗ ಬೆಲೆ ಬರ್ತದ ಅಂತಂದರೆ ನಿಜ ಬೋಧೆ. ಇಂಥ ಒಂದು ಬೋಧೆ ಆದಾಗ ಮಾತ್ರ ಈ ಶರೀರಕ್ಕೆ ಬೆಲೆ ಬರುವಂಥದ್ದಾಗ್ತದ. ಅದಕ್ಕೆ ಇಲ್ಲಿ ಮಹಾತ್ಮರು ಭಾಳ ಚಂದ ಹೇಳ್ತಾರೆ. ಏನು ಹೇಳ್ತಾರೆ, ಇದು ಬೇರೆ ಮಾಡಿ ಅಲ್ಲಿ ಒಳಗಡೆ. ಅದಕ್ಕೆ ಇಂಥ ಒಂದು
ಈ ಒಂದು ನಿಜಬೋಧೆ ಒಂದು ಇಲ್ಲದಿರೆ ಏನು ಜಗತ್ತಿನೊಳಗಾತ ಏನು ಮೆರೆದಾಡಿದ್ರೇನು ಏನು ಬಿಟ್ರೇನು ಈ ಭೂಮಿಗೆ ಮಾನವ ಶರೀರ ತೊಗೊಂಡು ಬಂದರೂ ಕೂಡ ಎಲ್ಲ ವ್ಯರ್ಥ ಆಗ್ತದಪ್ಪ. ಇದಕ್ಕೆ ಬೆಲೆ ಬರಬೇಕಾಗಿತ್ತು, ಈ ಶರೀರಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಮಹಾತ್ಮರ ವಾಕ್ಯವನ್ನು ಕೇಳುವಂಥದ್ದು, ಆ ಪ್ರಕಾರ ನಡ್ಕೊಳ್ಳುವಂಥದ್ದು, ಆ ಭಾವದಲ್ಲಿ ಇರುವಂಥದ್ದು, ಇಂಥ ಮೋಕ್ಷ ಪದವನ್ನು ಪಡ್ಕೊಳ್ಳುವಂಥದ್ದು ಅಂದಾಗ ಮಾತ್ರ ನಿನ್ನ ಶರೀರಕ್ಕೆ ಬೆಲೆ ಬರ್ತದ. ಇಲ್ಲಾಂದ್ರೆ ಯಾವ ರೀತಿ ನೋಡಿದ್ರು ಕೂಡ ಇದಕ್ಕೆ ಬೆಲೆ ಇಲ್ಲರಪ್ಪ ಅಂತಾರೆ ಮಹಾತ್ಮರು. ಈ ಶರೀರಕ್ಕೆ ಬೆಲೆ ಇಲ್ಲ, ಎಲ್ಲ ಉಣ್ತಾವ ತಿಂತಾವ, ಪ್ರಾಣಿ ಪಕ್ಷಿಗಳು ಭೂಮಿಗೆ ಬಂದಿದ್ದಾವ, ನೀನು ಬಂದಿದೆ, ಅವು ತಿಂತಾವ ಉಣ್ತಾವ, ಅವನು ಹೋಗ್ತಾವ, ನೀನು ಹೋಗ್ತಿದ್ದಿ, ಹಂಗೆ ಹೋಗ್ತಿದ್ದಿ, ಈ ಶರೀರ ಎಲ್ಲ ನಾಶ ಹೋಗ್ತದೆ. ಆದ್ರೆ ಇದ್ರ ಮಧ್ಯೆ ಆ ಒಂದು ಶಕ್ತಿ ಪಡ್ಕೊಳ್ಬೇಕು, ಇದಕ್ಕೆ ಬೆಲೆ ಬರಬೇಕು ಈ ಶರೀರಕ್ಕಂದ್ರೆ ನೀನು ಅದ್ಭುತವಾದಂಥ ಒಂದು ವಸ್ತು ಐತಿ ನಿನ್ನ ಒಳಗಡೆ, ಅದನ್ನು ಪಡ್ಕೊಳಪ್ಪ ಅಂತ ಹೇಳ್ತಾರೆ. ಈ ಮ್ಯಾಲೆ ಏನದಾವ ನಿನ್ನನ್ನು ಒದಕಿ ಆಗಿದಾವ ವಿಷಯಾದಿಗಳು, ಶಬ್ದ ಸ್ಪರ್ಶ ರೂಪು ರಸಗಂಧ, ಇವು ನಿನ್ನ ಮ್ಯಾಲೆ ತೋರಕತ್ತೇವೋ ಅದಕ್ಕೆ ಮರಳಾಗಬೇಡ. ಇನ್ನು ನೀನು ಒಳಗಡೆ ಅಂತರ್ಮುಖ ಆಗಿ ಒಳಗಡೆ ನೋಡು, ಒಳಗಡೆ ಇರುವಂಥ ವಸ್ತುವನ್ನು ನೋಡಪ್ಪ ಅಂತ ನಮಗೆ ತಿಳಿಸಿ ಹೇಳಿ ಕೆಲವು 5 ಜೀವಿಗಳ ಬಗ್ಗೆ ಹೇಳಿದರು. ಏನು ಅಳಿ, ಮೀನು, ಗಜ, ಪತಂಗ, ಮೃಗ ಅನ್ನುವಂಥ ಈ ಒಂದೊಂದು ವಿಷಯಗಳಿಗೆ ಕೆಟ್ಟು ಹೋಗಿದ್ದಾವಪ್ಪ. ಅದಕ್ಕೆ 5 ವಿಷಯಗಳು ನಿನಗದಾವ, ನೀ ಭಾಳ ಹುಷಾರಾಗಿರುವಂಥವ್ರು. ಇವಕ್ಕೆ ಮರಳಾಗಬೇಡ, ಭಾಳ ಹುಷಾರಾಗಿರು. ಒಂದೊಂದು ಜೀವಿಗಳು ಒಂದೊಂದಕ್ಕೆ ಮರಳಾಗೆ ಕೆಟ್ಟು ಹೋಗಿದ್ದಾವ. ಅದಕ್ಕೆ 5 ವಿಷಯಾದಿಗಳು ನಿನಗದಾವ, ನೀವೆಲ್ಲವುಗಳ ಮೇಲೆ ಹುಷಾರಾಗಿ ಇರಪ್ಪ ಅಂತ ಈಗ ನೀನು ಏನು ಮರಳಾಗೋದು ಬೇಡ ಅಂತನ್ನುವಂಥ ವಿಚಾರವನ್ನು ಅದ್ಭುತವಾಗಿ ಇಲ್ಲಿ ಹೇಳಿದರು. ನಾವಿವಾಗ 17ನೇ ಪದ ನೋಡೋಣ. ಈಗ ಕೊನೆ 1-2 ನುಡಿ ಆಗಿದ್ದಾವೇನೋ, ಇನ್ನೊಂದು ಇದನ್ನು ಎರಡನೇ ನುಡಿ 16ನೇ ಪದದಲ್ಲಿ 2ನೇ ನುಡಿ ನೋಡ್ಕೊಂಡು ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೋಗೋಣ. ವಿಷಯಗಳು ಯೋಗ್ಯ ಆದವುಗಳಂತ ನೀವು ಏನಾದರೂ ಸ್ವೀಕಾರ ಮಾಡಿದಿ ಅಂದರೆ, ಇಲ್ಲಪ್ಪ ನನಗೆ ಅದೇ ಶ್ರೇಷ್ಠ ಅದ ಅಂತ ನೀನೇನಾದರೂ ಅದನ್ನು ಸ್ವೀಕಾರ ಮಾಡಿದಿ ಅಂತಂದ್ರೆ ಅವುಗಳಿಂದ ದುಃಖನೇ ನಿನಗಾಗ್ತದೆ ಅಂತಾರವರು. ಅವುಗಳಿಂದ ಏನಾಗ್ತದಪ್ಪ ಅಂತಂದ್ರೆ ನಿನಗೆ ಮಾಡಿ ಸಂಸಾರ ಮಾಡಿ ಎಲ್ಲ ಮಾಡಿ ರೊಕ್ಕ ಇಟ್ಕೋ, ರೂಪಾಯಿ ಇಟ್ಕೋ, ಎಲ್ಲ ಮಾಡಿ, ಆದರೆ ಅದ್ರ ಮೇಲೆ ಭಾವ ಬಿಡು, ಅದನ್ನೇ ಇಟ್ಕೊಂಡು ಕುಂದ್ರಬೇಡ. ಅದೇ ಸರ್ವಸ್ವ ಅಂತ ಕುಂದ್ರಬೇಡ. ಅದರಿಂದ ನೀನು ಎಷ್ಟು ಸರ್ವಸ್ವ ಅಂತ ಇಟ್ಕೊಂಡು ಕೊಡ್ತೀವಿ ಅಷ್ಟು ದುಃಖ ಐತಿ ನಿನಗೆ ಮುಂದೆ. ಅವ್ರು ಯಾಕೆ ಇಷ್ಟು ಹೇಳ್ತಾರಂದ್ರೆ ನಿಮ್ಗೆ ರೊಕ್ಕ ರೂಪಾಯಿ ಮಾಡಬೇಡ್ರಪ್ಪ, ಇಟ್ಕೋಬೇಡ್ರಪ್ಪ, ಹೆಂಡ್ತಿ ಮಕ್ಳ ಮೇಲೆ ಜೀವ ಮಾಡಬೇಡ್ರಪ್ಪ, ಹಂಗೆ ಮಾಡಬೇಡ್ರಪ್ಪ ಅಂತ ಅವ್ರ ಉದ್ದೇಶ ಅಲ್ಲ. ಅವರು ಹಿಂದಿನ ಉದ್ದೇಶ ಏನಪ್ಪ ಅಂದ್ರೆ ಅದರಿಂದ ಅದ್ರ ಫಲ ದುಃಖ ಅದ. ನೀವು ಎಷ್ಟು ಗಟ್ಟಿಯಾಗಿ ಹಿಡಿತೀರಿ ಅದ್ರ ಫಲ ದುಃಖ ಐತೆ. ಅದಕ್ಕೆ ಅದನ್ನು ಮನಸ್ಸಿನಿಂದ ತೆಗೆದು ಹಾಕ್ರಿ ಅನ್ನುವಂಥ ಒಂದು ಏನು ಮನದಾಳದ ವಿಚಾರ ಮಹಾತ್ಮರದು. ಈಗ ಅವ್ರು ಹೇಳ್ತಾರೆ, ಕಾಸಿದ ಪೊಂದಡಿಗೆ ನಂಜಿನ ಬೀಸುವವರಿಗೆ ಜಾರೆಯ ಲೇಸಿವನನ್ನು ಕರೆಸೆ ಕಡೆಯವಳು ಘಾಸಿಯಾಗುವೆ ತಪ್ಪದು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಭಾಳಷ್ಟು ವಿಚಾರಗಳು ಹೇಳ್ತಾರೆ. ಇಂಥ ವಾಕ್ಯಗಳು ಯಾರು ಹೇಳ್ತಾರೆ? ಮಹಾತ್ಮರು ಮಾತ್ರ ಹೇಳ್ತಾರೆ. ಇದನ್ನು ಬಿಟ್ಟು ಕಡೆಗೆ ನೋಡ್ರಿ ಎಂಥ ಒಂದು ಗದ್ದಲಕ್ಕೆ ಬೀಳ್ತೀವಿ ನಾವು. ಭಾಳಷ್ಟು ಗದ್ದಲಕ್ಕೆ ಬೀಳ್ತೀವಿ. ಅದಕ್ಕೆ ಮಹಾತ್ಮರು ಭಾಳಷ್ಟು ಉಪಕಾರ ಮಾಡಿದ್ದಾರೆ ನಮಗೆ ಮಹಾತ್ಮರು ಭಾಳಷ್ಟು ಉಪಕಾರ ಮಾಡಿದ್ದಾರೆ. ಅಪ್ಪ ಅಮ್ಮನೇ ಆಸ್ತಿ ಮಾಡಿದರೆ ಯಾರೋ ಕಸ್ಕೊಳ್ಬೋದು ರೀ, ಅವರಿದ್ದಾಗೆ ಕಸ್ಕೊಳ್ತಾರೆ. ಪಂಚಭೂತಗಳಿಗೆ ಹಾಳಾಗಿ ಹೋಗ್ತಾವ. ಆಕಾಶ ಯಾವುದು ವಾಯು ಗಾಳಿ ಬಂದಾಗಿರ್ಬೋದು, ಬೆಂಕಿ ಹತ್ತಿದಾಗಿರ್ಬೋದು, ನೀರು ಬಂದಾಗಲಿ ಎಲ್ಲ ಆಸ್ತಿ ಹೋಗ್ಬಿಡ್ಬೋದು. ಅದ್ರ ಮಹಾತ್ಮರ ಆಸ್ತಿ ಎಂಥದ್ದು ಕೊಡ್ತಾರಂದ್ರೆ ಕರಗದೇ ಇರುವಂಥದ್ದು, ಯಾರು ಕಸಗಳದೇ ಇರುವಂಥದ್ದು, ನಾಶ ಆಗದೇ ಇರುವಂಥದ್ದು, ಸವಿಯದೇ ಇರುವಂಥ ಆಸ್ತಿ ರೀ ಇದು ಸಾಮಾನ್ಯ ಅಲ್ಲ. ಇಂಥದನ್ನು ನಾವು ನಿಜವಾಗಿ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಈ ವಿಚಾರದಾಗ ಅದೀವಿ ಅಂದ್ರೆ ಭಾಳ ಧನ್ಯರು, ಭಾಳ ಧನ್ಯರು. ಮತ್ತೆ ಹೇಳ್ತಾರೆ ಅವರು ಏನಂದ್ರೆ ವಿಷಯಗಳು ಯೋಗ್ಯ ಅದಾವ. ನಾವು ವಿಷಯಾದಿಗಳು ಮಾಡ್ತೀವಲ್ಲ, ಮತ್ತು ವಿಷಯಾದಿಗಳಲ್ಲೇ ಮುಳುಗಿಬಿಟ್ಟಿದ್ದೀವಲ್ಲ, ಅವೇ ಯೋಗ್ಯ ಅದಾವ್ರಿ ನಮಗೆ, ಅವೇ ಸುಖ ಕೊಡ್ತಾವ ಅಂತ ಏನಾದರೂ ಅಂದರೆ ನೋಡ್ರಿ. ಭಾಳಷ್ಟು ಜನ ಗೊತ್ತಿರ್ಲಾರ್ದ ಇಲ್ಲ ಇದು ಯಾಕೆ ಮಾಡ್ಬೇಕ್ರಿ, ಇದು ಯಾಕೆ ಬಿಡ್ಬೇಕ್ರಿ, ಇದು ತಿನ್ನೋದು ಯಾಕೆ ಬಿಡ್ಬೇಕ್ರಿ, ಉಣ್ಣೋದು ಯಾಕೆ ಬಿಡ್ಬೇಕ್ರಿ ಅಂತಾರೆ. ಪೂರ್ತಿ ಗೊತ್ತಿರ್ಲಾರ್ದು. ಯಾತಕ್ಕಂದ್ರೆ ಒಂದಕ್ಕೊಂದು ಪೂರಕ ಅದಾವ ಇಲ್ಲಿ. ಯಾಕೆ ಮಾಡಬೇಕು ಯಾಕೆ ಬಿಡ್ಬೇಕಂದ್ರೆ ನೀನು ಆನಂದವಾಗಿ ಮುಕ್ತನಾಗಿ ಇಂಥ ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಕೆಲವು ವಿಷಯಗಳು ಪೂರಕವಾಗಿರ್ತಾವ. ಅದಕ್ಕೆ ಇದರಿಂದ ನೀವು ದೂರ ಆಗ್ರಿ ಅಥವಾ ಇದನ್ನೇ ಬಿಟ್ಟು ಬಿಡ್ರಿ, ಇಂಥ ವಿಷಯಗಳ ಒಂದು ಬೆನ್ನು ಹತ್ತಬೇಡ್ರಿ ಅಂತ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಅವರು.
ಅದಕ್ಕೆ ಯಾವುದನ್ನು ನೀನು ಸ್ಥೂಲವಾಗಿ ಬಿಟ್ಟು ಹೋಗಂಗಿಲ್ಲ, ಆದರೆ ನಿನ್ನ ಮನಸ್ಸಿನಲ್ಲಿ ಬಿಟ್ಕೋ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಇನ್ನೂ ಒಂದು ಹೇಳ್ತಾರೆ, ಈ ಕಾಸಿದ ಪೊಂದಡಿಗೆ ಅಂದರೆ ಕಾಸಿದ ಪೊಂದಡಿಗೆ ಅಂದರೆ ಸುವರ್ಣದ ಆಭರಣ, ಬಂಗಾರದ ಆಭರಣ. ಅದು ಹೆಂಗಂದ್ರೆ ಕೆಂಪು ಕಾಯ್ದಿರ್ತದೆ, ಆಭರಣವನ್ನು ಕೆಂಪು ಕಾಯ್ದಂಥದ್ದು ಕೊರಳಲ್ಲಿ ಹಾಕಿಕೊಂಡ್ರೆ ಅದು ಬಂಗಾರ ಐತೆ, ಆದ್ರೆ ಭಾಳಷ್ಟು ಬಿಸಿಯಾದಂಥ ಕಾಯ್ದಂಥ ಬಂಗಾರದ ಆಭರಣವನ್ನು ಕೊರಳಲ್ಲಿ ಹಾಕ್ಕೊಂಡ್ರೆ ಅದು ಸುಡದೆ ಬಿಡ್ತದೇನು? ಅದು ಚಲೋ ಅದು ಬಂಗಾರ, ಎಲ್ಲರಿಗೂ ಇಷ್ಟ. ಬಂಗಾರಿಗೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಅದು ಹಾಕ್ಕೊಳ್ಬೇಕನ್ನುವಂಥದ್ದು ಎಲ್ಲರಿಗೂ ಇಷ್ಟ ಅದು. ಆದರೆ ಅದು ಕೆಂಪು ಕಾಯ್ದದು ಬಂಗಾರದಂತ ಕೊರಳಕ್ಕೆ ಹಾಕಿದ್ರೆ ಅದು ಸುಡ್ಲಾರ್ದು ಬಿಡ್ತದೇನು? ಸುಟ್ಟೆ ಸುಡ್ತದ. ಹಿಂಗೆ ಮತ್ತೆ ಹೇಳ್ತಾರೆ ಅವರು, ಈಗ ನಂಜಿನ ಬೀಸು ಅಂದ್ರೆ, ನಂಜಿನ ಬೀಸು ಅಂತಂದ್ರೆ ಬೀಸುವವರಿಗೆ, ನಂಜು ಅಂದರೆ ವಿಷ, ಬೀಸುವವರಿಗೆ ಅಂತಂದ್ರೆ ಕಜ್ಜಾಯ ಅಂದರೆ ಹೋಳಿಗೆ. ನೋಡಿರಿ, ಈಗ ಆರಾಮಿಲ್ಲ, ಟೈಫಾಯ್ಡ್ ಆಗ್ಯದ ಅಂತ ಅಂದ್ಕೊಳ್ರಿ, ಅಥವಾ ಯಾವುದೋ ಒಂದು ರೋಗ ಅದಂತ ಅಂದ್ಕೊಳ್ರಿ, ಅಂಥ ಪುರುಷನಿಗೆ ಈ ಎಣ್ಣೆಗೆ ಕರೆದಂಥದ್ದು ಬಜ್ಜಿ ವಡ ಇಂಥವೆಲ್ಲ ಕೊಟ್ಟರೆ ಏನು ಗತಿ ಆಗಂಗೆ? ಯಾಕಂತಂದ್ರೆ ಇವು ಭಾಳಷ್ಟು ಬೇರೆ ಬೇರೆ ಏನು ರುಚಿ ಇಲ್ಲ, ಮತ್ತು ತಿಂತೀನಿ ಅಂತೇಳ್ಬಿಟ್ಟು ಇಂಥವು ರುಚಿ ಅಂತ ತಿಂದು ತಿಂದುಬಿಟ್ರೆ ಏನಾಗ್ತದೆ? ಆ ರೋಗಿಗೆ ಆರಾಮಾಗ್ತದೇನ? ಮತ್ತೊಂದಿಷ್ಟು ರೋಗ ಉಲ್ಬಣ ಆಗ್ತದೆ. ರುಚಿ ಅದಾವಂತ ತಿಂದ್ರೆ, ರೋಗಿ ಆದಂಥವನು ರುಚಿ ಆದಂಥ ತಿಂದ್ರೆ ಏನಾಗ್ತದೆ? ಮತ್ತೊಂದಿಷ್ಟು ರೋಗ ಉಲ್ಬಣ ಆಗ್ತದೆ. ಹಾಗಾಗಿ ವಿಷಯಾದಿಗಳು ಸುಖ ಅದಾವಂತ ನಾವು ತೊಗೊಂಡ್ರೆ ನಿನ್ನ ಮೊದಲೇ ದೊಡ್ಡ ರೋಗ ಅದೀಗ. ಎಂಥ ರೋಗ ಅದ? ಭಾವ ರೋಗ, ದೊಡ್ಡ ರೋಗ ಅದಿದು. ನಾವು ತಿಳ್ಕೊಂಡೀವಿ ಶರೀರಕ್ಕೆ ಬಂದಂಥ ರೋಗ ಭಾಳ ದೊಡ್ಡದಂತ ನಾವು ತಿಳ್ಕೊಳ್ತೀವಿ. ಮಹಾತ್ಮರಿಗೆ ಅವರೇನು ಹೇಳ್ತಾರೆ, ಭವರೋಗ ಅನ್ನೋದೇ ದೊಡ್ಡ ರೋಗ ಐತಿದು. ಮತ್ತು ಈ ರೋಗ ಇದ್ದಾಗ ವಿಷಯಾದಿಗಳು ಅದ್ರ ಬೆನ್ನು ಹತ್ತಿದ್ರೆ ಇನ್ನೇನಾಗ್ತದೆ? ಇನ್ನೊಂದು ಸ್ವಲ್ಪ ರೋಗ ಉಲ್ಬಣ ಆಗ್ತದ, ಇನ್ನೊಂದು ಸ್ವಲ್ಪ ದುಃಖ ಆಗ್ತದ, ಇನ್ನೊಂದು ಸ್ವಲ್ಪ ಕಷ್ಟ ಆಗ್ತದ. ಅದಕ್ಕೆ ಅದ್ರ ಬೆನ್ನು ಹತ್ತಬೇಡಪ್ಪ. ಅದಕ್ಕೆ ರೋಗಿ ಆದಂಥವನು ಇವನ್ನೆಲ್ಲ ಬಿಡಬೇಕಾಗ್ತದೆ, ಎಣ್ಣೆ ಪದಾರ್ಥಗಳನ್ನು ಬಿಡಬೇಕಾಗ್ತದೆ. ಆವಾಗ ರೋಗ ವಾಸಿ ಆಗ್ತದೆ. ಅದ್ರಂಗೆ ನೀನು ಮೊದಲೇ ಭವರೋಗಿ ಇದೆ, ಈ ರೋಗಕ್ಕೆ ನೀನೇನು ಬಿಡಬೇಕಾಗ್ಯದ? ವಿಷಯಾದಿಗಳ ಭಾವ ಬಿಟ್ಟುಬಿಡು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು, ನಿಜಗೊಂಡ್ರು. ಮತ್ತು ಇದೇ ರೀತಿ ಕೂಡ ಇಲ್ಲಿ ಹೇಳ್ತಾರೆ, ಜಾರೆಯ ಲೇಸಿವನು. ಏನು ಹೇಳಿದರೆ ಹಿಂದಿನ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಜಾರೆಯ ಲೇಸಿ ಇವನು ಅಂತಂದ್ರೆ ವೇಷಾಸ್ತ್ರೀ, ಆಕೆ ಸುಂದರ ಆಗಿದ್ದಾಳಂತ, ಆಕೆ ಭಾಳ ನನ್ನ ಮೇಲೆ ಪ್ರೀತಿ ಅದಳಂತ ಆಕಿನ ಮನೆಗೆ ಹೋದ್ರೆ ಅನರ್ಥವನ್ನು ಉಂಟಾಗ್ತದೆ. ಅದಕ್ಕೆ ನಿನ್ನ ಬಳಿ ಎಷ್ಟು ದುಡ್ಡು ಇರ್ತದೆ ಅದು ಅಷ್ಟೆಲ್ಲ ತೊಗೊಂಡ್ಬಿಡ್ತಾಳೆ ಆಕೆ. ಎಷ್ಟು ದುಡ್ಡು ಇರ್ತದೆ ಅಲ್ಲಿವರೆಗೂ ನಿನಗೆ ಪ್ರೀತಿ ಮಾಡ್ತಾಳೆ. ಆಮೇಲೆ ಅದು ತೀರಿತಂದ್ರೆ ನಿನಗೆ ಎಷ್ಟು ಕಷ್ಟ ಆಗ್ತದೆ, ನಿನ್ನ ದಬ್ಬಿ ಬಿಡ್ತಾಳೆ ಆಕೆ, ಸೇರಿಸ್ಕೊಳಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಏನಾಗ್ತದ? ಕಾಸಿದ ಆಭರಣ, ಕರಿದಂಥ ಎಣ್ಣೆಯ ಪದಾರ್ಥಗಳಾಗಿರ್ಬೋದು, ಆಮೇಲೆ ವಿಷಪೂರಿತವಾದಂಥ ಈ ಕಜ್ಜಾಯ ಇವಾಗಿರ್ಬೋದು, ಆಮೇಲೆ ಈ ಈ ಯಾವುದು ಚಾರಿಣಿಯ ಅಂದ್ರೆ ವೇಷಸ್ತ್ರೀಯಳ ಒಳ್ಳೆತನ, ಇವು ಮನುಷ್ಯನಿಗೆ ದುಃಖ ಕೊಡ್ತಾವೆ. ಇವೆಲ್ಲ ಮನುಷ್ಯನಿಗೆ ದುಃಖ ಕೊಡ್ತಾವೆ. ಹಾಗೇ ಈ ವಿಷಯಗಳು ದುಃಖವನ್ನು ಉಂಟು ಮಾಡ್ತಾವೆ. ಅದಕ್ಕೆ ಇವುಗಳ ಆಸೆ ಮಾಡೋಕ್ಕೆ ಹೋಗಬೇಡ, ವಿಷಯಾದಿಗಳ ಆಸೆ ಮಾಡೋಕ್ಕೆ ಹೋಗ್ಬೇಡಪ್ಪ, ಅದ್ರಾಗ ಸುಖ ಇಲ್ಲ ಅಂತ ಮಹಾತ್ಮರು ನಮ್ಗೆ ಎಚ್ಚರಿಕೆ ಕೊಡ್ತಾರೆ. ಮತ್ತು 3ನೇ ನುಡಿಯಲ್ಲಿ ಹೇಳ್ತಾರೆ, ವಿಷಯಗಳ ಭೋಗದಿಂದ ದುಃಖವೇ ಸಂಭವಿಸ್ತದಲ್ಲದೆ. ಈಗೇನು ನಾವು ನಂಬಿವೆಲ್ಲ ಇದ್ರ ಬಗ್ಗೆ ಹೇಳಕತ್ತಾರ. ಬೇರೆ ವಿಷಯಗಳು ಎಲ್ಲೆಲ್ಲೋ ಅದಾವಪ್ಪ ಅಂತಲ್ಲ. ಈಗ ದಿನ ನಾವು ಅದನ್ನೇ ವಿಷಯಗಳನ್ನೇ ನಾವು ಭೋಗಿಸ್ತಾ ಇದ್ದೀವಿ. ಆದ್ರೆ ಭೋಗಿಸ್ರಪ್ಪ ಹಂಗೆ ಇರಿ, ವಿಷಯಾದಿಗಳಲ್ಲಿ ಇರ್ರಿ, ಬೇಡ ಅನ್ನಂಗಿಲ್ಲ. ಅದ್ರ ಮೇಲೆ ಭಾವ ಹಾಕ್ಬೇಡ್ರಿ, ಅದ್ರ ಮೇಲೆ ಆಸೆ ಇಡಬೇಡ್ರಿ. ಹೆಂಡತಿ ಮಕ್ಕಳು ಶಾಶ್ವತ ಅಂತ ಆಸೆ ಇಡಬೇಡ್ರಿ, ರೊಕ್ಕ ರೂಪಾಯಿ ಶಾಶ್ವತ ಅಂತ ಆಸೆ ಇಡಬೇಡ್ರಿ. ಅವ ಯಾವಾಗ ಕೈ ಕೊಡ್ತಾವೆ ಹೇಳೋಕ್ಕಾಗಂಗಿಲ್ಲ. ಕೈ ಕೊಟ್ಟಾಗ ಈ ದುಃಖ ಹೇಳ್ತಿರ್ತದೆ. ಅದಕ್ಕೆ ಅದ್ರ ಮೇಲೆ ಭಾವ ಬಿಟ್ಬಿಡ್ರಿ. ಯಾವುದ್ರ ಮೇಲೆ ಆಸೆ, ಯಾವುದು ನಿಂದಲ್ಲ, ಶರೀರನೇ ನಿಂದಲ್ಲ ಅಂದಮೇಲೆ ಇನ್ನು ರೊಕ್ಕ ರೂಪಾಯಿ, ಹೆಂಡ್ತಿ ಮಕ್ಕಳು, ಆಸ್ತಿ ಸಂಪತ್ತು ಎಲ್ಲವೂ ನಿನ್ವಿರ್ತಾವೇನ? ಅರ್ಥ ಮಾಡ್ಕೊಳ್ರಿಪ್ಪ ಅಂತಾರೆ ಮಹಾತ್ಮರು. ತಿಳ್ಕೊಳ್ರಿ, ಶರೀರನೇ ನಮ್ದಲ್ಲ.
ಶರೀರನೇ ನಮ್ದಲ್ಲ ಅಂದರೆ ಶರೀರಕ್ಕೆ ಸಂಬಂಧಪಟ್ಟುವಂಥವು ಯಾವ ನೀನು ಅಲ್ಪ. ಅದಕ್ಕೆ ಈ ರೀತಿಯಾಗಿ ಇನ್ನು ಹೇಳ್ತಾರ, ಸುಖದ ಇಚ್ಛೆ ಇದ್ದರು ಈಗ ವಿಷಯಾದಿಗಳ ಭೋಗ ಏನು ನೀನು ಹಿಂಗಂತಿದ್ದಿ ನೋಡ್ರಿ. ನಾವು ಎಷ್ಟು ರೊಕ್ಕ ಗಳಿಸ್ತೀವಿ ಅಂತಂದ್ರೆ ಹೇಳ್ತಾರೆ, ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಯಾಕೆ ಈ ವಿಚಾರ ಬಂತು ಅಂದರೆ, ಎಷ್ಟೇ ದುಡ್ಡು ಗಳಿಸ್ಬೇಕು ಅಂತ ಗಳಿಸ್ತಾನೆ, ಇಲ್ಲ ಅಂತಿಲ್ಲ. ಈ ಗಳಿಸುವಂಥ ಸಂದರ್ಭದಲ್ಲಿ ಒಂದು ಟೈಮ್ ಇರ್ತದೆ. ಯೌವನ ಸಂದರ್ಭದಲ್ಲಿ ಅವನು ದುಡಿತಾನ, ಹೆಂಡತಿ ಮಕ್ಕಳಿಗೆ ಸಾಕಲೇಬೇಕಾಗ್ತದೆ. ಅಲ್ಲಿ ಆ ಒಂದು ಸಂದರ್ಭ ಮಾಡಬಾರ್ದೇನಾದ್ರೆ ಮಾಡಬೇಕು, ಇಲ್ಲ ಅಂತಿಲ್ಲ. ಅದ್ರ ಜೊತೆಗೆ ಒಂದು ಮುಖ್ಯವಾದಂಥ ಒಂದು ಸಮಯ ಬೇಕಾಗ್ತದೆ, ಸಮಯ ಇರ್ತದಲ್ಲಿ. ಅದಕ್ಕೆ ಜಾಣನಾದಂಥವನು ತಾನು ದುಡಿತಾನ, ಹೆಂಡತಿ ಮಕ್ಕಳಿಗೂ ಸಾಕ್ತಾನ, ಸಂಸಾರವನ್ನು ಮಾಡ್ತಾನ, ಜೊತೆಗೆ ತನ್ನ ಕೆಲಸವನ್ನು ಮಾಡ್ಕೊಳ್ತಾನೆ ನೋಡ್ರಿ. ಇದು ಜಾಣತನದ ಕೆಲಸ. ಹೆಂಡತಿ ಮಕ್ಕಳಿಗೆ ಬಿಡ್ರಿ, ಸಂಸಾರ ಬಿಡ್ರಿ, ಎಲ್ಲಿ ಹೋಗ್ರಿ ಅಂತ ಎಲ್ಲೂ ಹೇಳಿಲ್ಲ, ಯಾರೂ ಹೇಳಿಲ್ಲ, ಯಾವ ಮಹಾತ್ಮರು ಹೇಳಿಲ್ಲ. ನಿಮ್ಗೆ ಅಂಥ ತಾಕತ್ತು ಶಕ್ತಿ ಇತ್ತು ಅಂತಂದ್ರೆ ನೀವು ಸಂಸಾರದಲ್ಲಿದ್ದೇ ಪಾರಾಗ್ಬೋದು. ಹೆಂಗೆ ಪಾರಾಗ್ಬೋದು? ಇವು ಯಾವ ಶಾಶ್ವತ ಅಲ್ಲ. ಅದ್ರ ಮೇಲೆ ನೀ ಏನು ಹಿಡ್ಕೊಂಡಿದೆಯಲ್ಲ ಆ ಭಾವವನ್ನು ಬಿಡುವಂಥದ್ದು. ಅದಕ್ಕೆ ನೀನು ದುಡ್ಡು ಗಳಿಸು, ಬೇಡ ಅನ್ನಂಗಿಲ್ಲ. ಗಳಿಸುವಂಥ ಸಂದರ್ಭದಲ್ಲಿ ನಿನಗಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳಪ್ಪ, ನಿನಗೆ ಒಂದು 10 ವರ್ಷ ನಿನಗೆ ಸಮಯ ಕೊಟ್ಟಿನಂತ ಭಗವಂತ ಏನಾರು ಯಾರಿಗಾರ ಹೇಳೇ ನಾನು? 10 ವರ್ಷ ನಿಮ್ಗಾಗಿ ಕೊಟ್ಬಿಟ್ಟಿದ್ದೀನಿ. ಹೆಂಡ್ತಿ ಮಕ್ಕಳು ಕಮ್ಮಗೆ ಸಾಕು, ಸಲುವು, ರೊಕ್ಕ ರೂಪಾಯಿ ಗಳಿಸು, ಚಂದ ಮಜ್ಜಾ ಮಾಡಿ ಜೀವನ ಮಾಡಪ್ಪ. ಆಮೇಲೆ ನಿನಗೆ ಅದೆಲ್ಲ ಭೋಗಿಸಿದ ಮೇಲೆ ನಿನಗೆ 10 ವರ್ಷ ಟೈಮ್ ಕೊಡ್ತೀನಿ, ಜ್ಞಾನವನ್ನು ಪಡ್ಕೊಳಪ್ಪ ಅಂತ ಏನಾದರೂ ಆರ್ಡ್ರ್ ಮಾಡಿಬಿಟ್ಟ ನಾನು ಪರಮಾತ್ಮ? ಇಲ್ಲ. ನಿನಗೆ ತಾಕತ್ತು ಶಕ್ತಿ ಇದ್ರೆ ನಿನ್ನ ಸಂಸಾರ ಏನು ಮಾಡ್ತೀಯಲ್ಲ, ಈ ಮನಸ್ಥಿತಿಯಲ್ಲೇ ನಿನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಈ ಜ್ಞಾನವನ್ನು ಸಂಪಾದಿಸು ಅಂತ ಬಿಟ್ಬಿಟ್ಟಿದ್ದಾನೆ, ನಿನಗೆ ಫ್ರೀ ಬಿಟ್ಬಿಟ್ಟಿದ್ದಾನೆ. ನೀ ಪಡ್ಕೊಂಡ್ರೆ ನೀ ಧನ್ಯ ಆಗ್ತಿದೆ, ಇಲ್ಲಾಂದ್ರೆ ಸೀದಾ ನರಕಕ್ಕೆ ಟಿಕೆಟ್. ಅದು ಅವಕಾಶ ಯಾರಿಗೆ ಐತಿದು? ಮನುಷ್ಯನಿಗೆ ಮಾತ್ರ. ಅದಕ್ಕೆ ಜಾಣನಾದಂಥವ್ನು ಏನು ಮಾಡ್ತಾನಂದ್ರೆ, ಇದೇ ಯೌವನ ಒಂದು ಸಮಯದಲ್ಲಿ ಸಂಸಾರವನ್ನು ಮಾಡ್ತಾನೆ, ಲೌಕಿಕವನ್ನು ಮಾಡ್ತಾನೆ, ಮತ್ತು ಅದ್ರ ಜೊತೆ ಪರಮಾರ್ಥವನ್ನು ಮಾಡ್ತಾನೆ. ಅದಕ್ಕೆ ಸಮಯವನ್ನು ಮೀಸಲಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಈ ಶರೀರ ಹೆಂಗೆ ಐತಪ್ಪ ಅಂತಂದ್ರೆ ರೊಕ್ಕ ರೂಪಾಯಿ ಗಳಿಸ್ಬೋದು, ಅದು ಜಾಸ್ತಿ ವಯಸ್ಸಾದಂಗೆ ರೊಕ್ಕ ಜಾಸ್ತಿ ಆಗ್ಬೋದು ರೀ. ನಾವು ಅಂತೀವಿ ಮೊದಲು ಇಲ್ಲರಿ, ಏನಿರಲಿಲ್ಲ ರೀ, ಆಯುಷ್ಯ ಇತ್ತು, ಭಾಳ ಇತ್ತು. ಅವಾಗ ಆಯುಷ್ಯ ಇದ್ದಾಗ ರೊಕ್ಕ ಇರಲಿಲ್ಲ, ಸಂಪತ್ತಿರಲಿಲ್ಲ ನಮ್ಮ ಹತ್ರ. ಭಾಳ ಯೌವನ ಸಂದರ್ಭದಲ್ಲಿ ನೋಡ್ರಿ, ಇಲ್ಲರಿ ಅವಾಗ ಏನಿರಲಿಲ್ಲ ರೀ, ಇಷ್ಟೇ ಒಂದು 100 ರೂಪಾಯಿದಾಗ ಜೀವನ ಮಾಡೀವ್ರಿ, ಒಂದು 1000 ರೂಪಾಯಿದಾಗ ಜೀವನ ಮಾಡೀವ್ರಿ ಅಂತೀವಿ. ಯಾವಾಗ ನಮಗೆ ವಯಸ್ಸಾದಂಗೆ ಲಕ್ಷ ಬರ್ತದೆ, ಕೋಟಿ ಬರ್ತದೆ. ಆಯುಷ್ಯ ಕಡಿಮೆ ಆಗಕತ್ತದ, ರೊಕ್ಕ ಜಾಸ್ತಿ ಬರಕತ್ತೇವೆ. ಏನು ಮಾಡೋದೀಗ? ಎಷ್ಟು ದಿವ್ಸ ಉಣಾತು ನೀನು ಅಲ್ಲ? ಅದಕ್ಕೆ ಶರೀರ ಕ್ಷೀಣ ಆಗ್ತಾ ಹೋಯ್ತು. ನೀವು ಊಟ ಮಾಡಿದ ಕರ್ಗಕ್ಕೆ ಕೂಡ ಅದು ಜಾಗ ಇರ್ಲಾರ್ದಂಗೆ ಆಗ್ಯದ. ಅಷ್ಟು ಆ ಪ್ರಮಾಣದಾಗ ಶರೀರ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಏನು ಮಾಡಿದ್ರಿ ಏನು? ಶರೀರನೇ ಇರ್ತದೇನಪ್ಪ, ಅಲ್ಲಿ ತನಕ ಇರ್ತದೇನೋ, ನಾ ಗಳಿಸಿದಷ್ಟು ತಿನ್ನುವಷ್ಟು ಇರ್ತದೆ ಅಂದರೆ ಇಲ್ಲ, ಎಲ್ಲ ಮಿಥ್ಯವಾಗಿರುವಂಥದ್ದು, ಎಲ್ಲ ನಮ್ಮ ಕೈಯಿಂದ ಜಾರಿ ಹೋಗ್ತದೆ. ಅದಕ್ಕೆ ಜಾರುವ ಸಂದರ್ಭದಲ್ಲಿ ಇಂಥ ಒಂದು ವಿಶೇಷವಾದಂಥ ಒಂದು ವಸ್ತುವನ್ನು ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ಹೆಣ್ಣು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ಒನ್ನು ನಿನ್ನದಲ್ಲ, ನಿನ್ನದೇ ಅನ್ನುವಂಥ ಒಂದು ಜ್ಞಾನ ರತ್ನ ನೋಡ. ಅದು ಬಿಡಿಸಿಕೊಳ್ಳದೆ ಧರಿಸಿಕೊಂಡಿದ್ದೇ ಆದರೆ ನಿನ್ನಂತೆ ಸಿರಿವಂತರಿಲ್ಲ ರಾಮನಾಥ. ಮತ್ತು ಈ ಶ್ರೀಮಂತಿಕೆ ಆಗೋದು ಬೇಕಾಗಿಲ್ಲನು ನಿನಗೆ? ಹೆಂಡ್ತಿ ಮಕ್ಕಳು ಹೊಡೆದ್ರು ರೊಕ್ಕ ಪಕ್ಕ ಕಸ್ಕೊಂಡು ನೀನು ಒಂದು ಮೂಲೆ ಹಾಕ್ತಾರಲ್ಲ, ಅಂಥ ರೊಕ್ಕ ಬೇಕನ್ನು ನಿನಗೆ? ಸಂಪತ್ತು ಬೇಕನ್ನು ನಿನಗೆ? ಮಹಾತ್ಮರು ಹೇಳ್ತಾರೆ ಈ ಮಾತು. ಯಾರಾದ್ರೂ ಕಳ್ಳರು ಕಾಕರು ಬಂದು ನಿನಗೆ ಮೆತ್ತಗೆ ಹೊಡೆದು ತೊಗೊಂಡೋಗಂಥ ದುಡ್ಡು, ನೀನು ಸ್ವಲ್ಪ ನೆಲಕ್ಕೆ ಬಿದ್ದಿ ಅಂದರೆ ಹೆಂಡ್ತಿ ಮಕ್ಕಳು ಎಲ್ಲ ರೊಕ್ಕ ಕಸ್ಕೊಂಡು ನಿನ್ನ ನೆಲಕ್ಕೆ ಹಾಕಿ ಬಿಡ್ತಾರಲ್ಲ, ಅಂಥ ದುಡ್ಡು ಬೇಕಾ ನಿನಗೆ? ಅಂಥ ಸಂಪತ್ತು ಬೇಕಾ?
ಮಾಡಬಾರ್ದಂತೆಲ್ಲ ಮಾಡು. ಅದು ನಿನಗಾಗಿರುವಂಥದ್ದು ಒಂದು ಸಂಪತ್ತು ಐತಿ, ಅದನ್ನು ಮಾಡ್ಕೋ. ಅದು ಯಾರು ಕಸ್ಕೊಳಂಗಿಲ್ಲ, ಅದು ನಿನ್ನ ಜೊತೆ ಇರ್ತದೆ, ಯಾವತ್ತು ನಿನಗೆ ಆನಂದ ಇರ್ತದೆ ಅದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಒಂದು ಸುಖ ಭೋಗದಿಂದ ದುಃಖವೇ ಸಂಭವಿಸ್ತದೆ. ವಿಷಯಾದಿಗಳ ಭೋಗದಿಂದ ಏನಾಗ್ತದೆ, ಅಲ್ಲಿ ದುಃಖನೇ ಸಂಭವ ಆಗ್ತದೆ. ಸುಖದ ಇಚ್ಛೆ ನಿನಗಿತ್ತಪ್ಪ ಅಂತಂದ್ರೆ, ಏನು ಸುಖದ ಇಚ್ಛೆ ಐತಪ್ಪ ನನಗೆ ಅಂತಂದ್ರೆ ಪರಮಾತ್ಮನನ್ನು ಭಜಿಸು ಅಂತ ಹೇಳ್ತಾರೆ. ಸುಖನೇ ನನಗೆ ಆಗಬೇಕಾಗಿತ್ತು ಅಂದ್ರೆ ಭೋಗದ ಆಸೆ ಬಿಟ್ಟು ಪರಮಾತ್ಮನನ್ನು ಭಜಿಸು, ಆತನನ್ನು ಸ್ಮರಣೆ ಮಾಡು. ಅದ್ರಂಗ ಯಾವಾಗ ಪರಮಾತ್ಮನನ್ನು ಸ್ಮರಣೆ ಮಾಡ್ತಿ, ಭಜಿಸ್ತಿದ್ದಿ, ನೀನು ಎಲ್ಲ ಸುಖಗಳನ್ನು ಹೊಂದತಿ. ಒಂದಲ್ಲ, ಎಲ್ಲ ಸುಖಗಳು ಅಂತ ಹೇಳ್ತಾರೆ ಅವರು. ಈ ರೀತಿ ಅದು ಹೆಂಗಪ್ಪ ಅಂತಂದ್ರೆ ಇಲ್ಲಿ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ ಅವರು. 3ನೇ ನುಡಿಯಲ್ಲಿ ಹೇಳ್ತಾರೆ, ಪಲ್ಲವೆನಿಪ ಮಾಯಮಯ ಭೋಗದಲ್ಲಿ ದುಃಖವೇ ನೋಡಲು ಬಲ್ಲೊಡೆ ಶಂಭುಲಿಂಗವನೇ ಭಜಿಸೆಲ್ಲ ಸುಖವನ್ನೈದುವೆ ಅಂತ ಹೇಳ್ತಾರೆ. ಪಲ್ಲವೆನಿಪ ಅಂದ್ರೆ ಭಾಳ ಕನಿಷ್ಠ ಅಂತ ಹೇಳಿಸ್ಕೊಳ್ಳುವಂಥವು. ಪಲ್ಲವೆನಿಪ ಅಂದ್ರೆ ಕನಿಷ್ಠ, ನೀಚ ಅಂತ ಹೇಳಿಸ್ಕೊಳ್ಳುವಂಥವು ಯಾವು ನೋಡ್ರಿ. ಇದು ಮಾಯಾಮಯ ಭೋಗ ಅಂತ ಹೇಳ್ತಾರೆ. ಇದು ನಮ್ಮೆಲ್ಲರಿಗೂ ಅನುಭವ ಐತಿಲ್ಲ. ಮಾಯೆ ಅಂದರೆ ಏನ್ರಪ್ಪ ಮಾಯ, ಎಲ್ಲದ್ರಿ ಮಾಯ ಅಂತೀವಿ, ಹೌದಿಲ್ಲ? ನಾವು ವಿಚಾರ ಮಾಡಬೇಕು, ಮಾಯ ಅಂದರೆ ಏನಪ್ಪ. ಇವು ಗುರುಗಳ ಮುಂದೆ ಕುಂತ್ಕೊಂಡಾಗ ಗೊತ್ತಾಗ್ತದೆ ನೋಡ್ರಿ. ಇವು ನಮಗೇನು ಗೊತ್ತಿರಲಿಲ್ಲ ಇವೇನು. ಯಾವಾಗ ಗುರುಗಳ ಮುಂದೆ ಕೂತ್ಕೊಂಡಾಗ ಅಬಾಬಾಬಾ ಎಂಥದಪ್ಪ ಇದು ಮಾಯ. ಈ ಕಣ್ಣು ಮುಚ್ಚರಿ ಇದೇನು ಜಗತ್ತೇ ಕಾಣಂಗಿಲ್ಲ, ಮುಂದಿರುವಂಥ ವಸ್ತುಗಳ ಕಾಣಂಗಿಲ್ಲ. ಕಣ್ಣು ಮುಚ್ಚಿದಾಗ, ಕಣ್ಣು ತೆಗೆದಾಗ ಮಾತ್ರ ಕಾಣ್ತಾವೆ, ಹೌದಲ್ಲ? ಜಾಗ್ರ ಸ್ವಪ್ನ ಸುಸುಪ್ತಿ. ಜಾಗ್ರದಲ್ಲಿ ಎಲ್ಲ ವೈಭೋಗದ ಜೀವನ ಮಾಡಿರ್ತೀವಿ, ದುಃಖದಿಂದ ಕೂಡಿರ್ತದೆ, ನಾನಾ ರೀತಿಯಿಂದ ಮಾಡಿರ್ತೀವಲ್ಲ ಜೀವನ. ಆದ್ರೆ ಅದೇ ಕನಸಿನೊಳಗೆ ಈ ಜೀವನ ಇಲ್ಲ. ಮತ್ತಿದೇನು ಸತ್ಯ ಅಂತೀರಿ ಮಿಥ್ಯೆ ಅಂತೀರಿ? ನಮಗೆಲ್ಲರಿಗೆ ಆಗುವಂಥ ಅನುಭವಗಳಿವು. ಜಾಗ್ರದಲ್ಲಿ ಒಂದು ಕಷ್ಟನೇ ಇರ್ಬೋದು, ಸುಖನೇ ಇರ್ಬೋದು, ಎರಡು ಮಿಶ್ರ ಇರ್ಬೋದು. ಈ ಶರೀರವನ್ನು ಒತ್ಕೊಂಡು ತಿರುಗಾಡಿ ಇದು ಸುಖ ಅನ್ಕೋತೀವಿ, ಇದು ದುಃಖ ಅನ್ಕೋತೀವಿ, ನಾನಾ ರೀತಿಯಿಂದ ಮಾಡ್ತೀವಿ. ನಾವು ಮಲಗಿದಾಗ ಸ್ವಪ್ನಕ್ಕೆ ಹೋಗ್ತೀವಿ. ಸ್ವಪ್ನದಲ್ಲಿ ಈ ಪ್ರಪಂಚ, ಈ ರೊಕ್ಕ ರೂಪಾಯಿ, ಆಸ್ತಿ ಸಂಪತ್ತು, ಈ ಶರೀರ ಎಲ್ಲ ಇರ್ತದೇನ್ರಿ ಅಲ್ಲಿ? ಇಲ್ಲ. ನಮ್ಮ ಅನುಭವಕ್ಕೆ ಐತಿಲ್ಲ. ಕನಸಿನೊಳಗೆ ಏನಾರು ಐತೇನು? ಇಲ್ಲ. ಮತ್ತು ಈ ಕನಸಿನ ಪ್ರಪಂಚ ಕೂಡ ಹೋಗ್ತದ. ಸುಸುಪ್ತಿಗೆ ಹೋಗ್ತೀವಿ. ಸುಸುಪ್ತಿಗೆ ಹೋದಾಗ ಇವೆರಡೂ ಇರ್ತವೇನ್ರಿ? ಜಾಗ್ರ ಸ್ವಪ್ನ ಇವೆರಡೂ ಇರೋಂಗಿಲ್ಲ. ಮತ್ತೇನಿರ್ತದೆ? ನೀನಿರ್ತಲ್ಲಿ. ಏನು ಶರೀರನೂ ಇಲ್ಲ, ಯಾವ ವಸ್ತುಗಳು ಇಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಹೇಳ್ತಿಲ್ಲ, ಮಕ್ಕಳಿಲ್ಲ, ಜಗತ್ತಿಲ್ಲ, ಏನೊಂದು ಇಲ್ಲ. ಆದ್ರೆ ನೀನಿರುತ್ತೆ, ಅರಿವಂಥವನು ನೀನಿರ್ತೀವಿ. ಅದಕ್ಕೆ ಇದಕ್ಕೆ ಮಾಯ ಅಂತಾರೆ. ಏನಂತಾರೆ? ಮಾಯ ಇರಲಿಲ್ಲ ಅಂದರೆ ಬರೀ ಜಾಗ್ರದಲ್ಲೇ ಇರ್ಬೇಕಪ್ಪ. ಈ ಸ್ವಪ್ನೂ ಬರಬಾರ್ದು, ಸುಸುಪ್ತಿನೂ ಬರಬಾರ್ದು, ಹಂಗೆ ಇರಬೇಕು. ಆದ್ರೆ ಇದು ಹೆಂಗದ ಅಂತಂದ್ರೆ ಮಾಯ ರೀತಿಯಿಂದ ಕೂಡಿದಂಥ ಭೋಗಗಳು ನಿನಗೆ ಬಂದು ಏನು ಅದಾವಲ್ಲ, ಈ ಒಂದು ಕಾಲದಾಗ ಒಂದು ಟೈಮ್ನಲ್ಲಿ ಇದ್ದಂಗೆ ಇನ್ನೊಂದು ಟೈಮಿಗೆ ಇರದೇ ಇರುವಂಥವು ಇವು ತೋರ್ತಾವ. ಅದಾವ ಅನ್ನೋದ್ರಾಗ ನಷ್ಟ ಆಗ್ತವೆ. ಇದಕ್ಕೆ ಏನಂತಾರೆ? ಮಾಯಮಯ ಅಂತ ಹೇಳ್ತಾರೆ. ಇದಕ್ಕೆ ಈ ಭೋಗಗಳೆಲ್ಲ ಏನಾಗ್ತದೆ? ದೃಷ್ಟ ನಷ್ಟ ಸ್ವಭಾವಗಳಿಂದ ಒಂದು ಸಲ ಸರಿ ಅನ್ನಿಸ್ದಂಗೆ ಆಗ್ತದೆ, ಒಂದು ಸಲ ನಾಶ ಆಗ್ತದೆ, ಇದ್ದಂಗೆ ಆಗ್ತದೆ, ಇರಲಾರ್ದಂಗೆ ತೋರ್ತದೆ. ಈ ರೀತಿ ಅನ್ನಿಸ್ಕೊಳ್ತಾವೆ. ಆದರೆ ಇಂದು ವಿಚಾರ ಮಾಡಿದ್ರೆ ಇವು ಸತ್ಯ ಏನು ಮಿಥ್ಯೆ ಇಲ್ಲ. ನಮ್ಮ ಶರೀರವನ್ನು ಹಿಡ್ಕೊಂಡು ನೋಡಬೇಕು. ಶರೀರ ಕೂಡ ಸತ್ಯ ಐತೇನಂದರೆ ಮಿಥ್ಯೆ ಅದ. ಅದು ಹೆಂಗಾಗ್ತದೆ? ಬಾಲ್ಯ ಯೌವನ ಮುಪ್ಪು ಆಗ್ತಾ 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 ಜಾರಿ ಹೋಗ್ಬಿಡ್ತದೆ, ಮಾಯ ಆಗಿಬಿಡ್ತದೆ ನೋಡ್ರಿ. ಅದಕ್ಕೆ ಭಾಳಷ್ಟು ಹೇಳ್ತಾರೆ ಮಹಾತ್ಮರು, ನೀನು ಮಾಯ ಆಗಿರುವಂಥ ಈ ಶರೀರ ಮಾಯ ಆಗೋಗ್ಬಿಡ್ತದೆ, ತೋರ್ದಂಗೆ ಆಗ್ತದೆ, ಮಾಯ ಆಗಿಬಿಡ್ತದೆ ಒಂದೊಂದು ಸಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದರಿಂದ ಇವು ಸತ್ಯ ಅಲ್ಲ. ಅಸತ್ಯವಾದ ಭೋಗಗಳಲ್ಲಿ ಸತ್ಯತ್ವ ಬುದ್ಧಿಯನ್ನು ಮಾಡಿ, ಅಸತ್ಯದಿಂದ ಕೂಡಿದಂಥ ಭೋಗಗಳಲ್ಲಿ ಸತ್ಯ ಬುದ್ಧಿಯನ್ನು ಮಾಡಿದಲ್ಲ, ಇದ್ರ ಮೇಲೆ ಮೋಹ ಮಾಡಿದಲ್ಲ, ಅದರಿಂದ ಏನಾಗ್ತದೆ? ನಿನಗೆ ಇರದೇ ಇರುವಂಥದ್ರ ಮೇಲೆ ಆದಂತೆ ಸತ್ಯ ಆದಂತೆ ತಿಳ್ಕೊಂಬಿಟ್ಟಿದೆ. ಇವೆಲ್ಲ ಶಾಶ್ವತ ಅದಾವೇನು ಅಂದರೆ ಮಿಥ್ಯೆ ಅದಾವ. ಯಾವುದೇ ಆಗಿರ್ಬೋದು, ನೀ ಏನೇ ಮಾಡಪ್ಪ ಸಂಸಾರ, ಎಲ್ಲ ಮಿಥ್ಯದಿಂದ ಕೂಡಿದಾವ. ಅದರಲ್ಲಿ ಸತ್ಯತ್ವ ಬುದ್ಧಿ ಮಾಡಿದೆ ಅಂದ್ರೆ ನಿನಗೆ ಅಪಾರವಾದಂಥ ದುಃಖ ಐತೆ ಅಂತ ಹೇಳ್ತಾರೆ ಮಹಾತ್ಮರು. ಅದರಿಂದ ದುಃಖ ಐತೆ. ಅದಕ್ಕೆ ನೀನು
ನಿನಗೆ ಸುಖ ಆಗಬೇಕಾಗಿತ್ತು ಅಂದ್ರೆ ನೀನೇನು ಮಾಡು, ಶಂಭುಲಿಂಗನನ್ನು ಭಜಿಸು. ದಾರಿ ಹೇಳ್ತಾರೆ ಅವರು. ಮತ್ತೇನು ಮಾಡೋದ್ರಿ, ಅದು ಸತ್ಯ ಅಲ್ಲ, ಇದು ಸತ್ಯ ಅಲ್ಲ ಅಂತೀರಿ, ಇದು ಸುಖ ಇಲ್ಲ, ಇದು ದುಃಖ ಐತೆ ಅಂತ ಹೇಳ್ತೀರಿ. ಮತ್ತು ನಾವೇನು ಮಾಡಬೇಕು ಅಂದ್ರೆ, ನೋಡಪ್ಪ, ಇದು ನಿನಗೆ ನಿತ್ಯ ಸುಖವನ್ನು ನೀ ಪಡ್ಕೊಳ್ಬೇಕಾಗಿತ್ತು, ಆನಂದವನ್ನು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ನಿತ್ಯ ಪರಮಾತ್ಮನನ್ನು ಭಜಿಸು, ಸ್ಮರಣೆ ಮಾಡು, ಆತನ ಸ್ಮರಣೆ ಮಾಡು. ಮತ್ತೆ ಹೇಳ್ತಾರೆ ಅವರು, ಆ ಶಂಭುಲಿಂಗನನ್ನು ಭಜಿಸು, ಶಂಭುಲಿಂಗನೇ ನಾನಂತ ತಿಳಿ ಅಂತಾರೆ ಅವರು. ನೋಡ್ರಿ ಎಂಥ ಮಾತಿದು, ಇದು ಭಾಳ ಮೇಲ್ಮಟ್ಟದ ಮಾತಿದು. ನಾವೆಲ್ಲರೂ ಈಗ ಎಲ್ಲಿ ಬಂದು ಕುಂತೀವಿ ಅಂದ್ರೆ ಎಲ್ಲ ಭಕ್ತಿ ಮಾಡಿದವರೆ, ಉಪಾಸನೆ ಮಾಡಿದವರೆ, ಅಲ್ಲಿಂದ ಮೆಟ್ಟಲು ಹತ್ಕೊಂತ ಮೇಲ್ಗಡೆ ಬಂದಿದ್ದೀವಿ ಈಗ ನಾವು. ಅವ್ರೇನು ಹೇಳ್ತಾರೆ, ಶಂಭುಲಿಂಗ ಪರಮಾತ್ಮ ಬ್ಯಾರೆ ಅದನ್ನಂತ ಪೂಜಿಸಿದಂಥ ಈ ಕೈಗಳು. ಮೊದಲೆಲ್ಲ ಮಾಡಿದ್ದೀವಲ್ಲ, ಹೆಂಗಂದ್ರೆ ದೇವರೇ ಬೇರೆ, ನಾನೇ ಬೇರೆ ಅಂತ ಅಂದ್ಕೊಂಡು ಮ್ಯಾಲೆ ಬಂದಿದ್ದೀವಿ, ಈಗ ಮೇಲ್ಮಟ್ಟಕ್ಕೆ ಬಂದಿದ್ದೀವಿ. ಇಲ್ಲೇನು ಹೇಳಕತ್ತಾರ, ಶಂಭುಲಿಂಗ ಬೇರೆ, ನಾನು ಬೇರೆ ಅಂತ ಅನ್ಕೋಬೇಡಪ್ಪ. ಈ ಜನ್ಮಾಂತರದಲ್ಲಿ ಹಿಂಗೆ ಅನ್ಕೊತ ಬಂದು ದುಃಖಕ್ಕೆ ಒಳಗಾಗಿದೆ. ಶಂಭುಲಿಂಗ ಬೇರೆ ಅಲ್ಲೋ, ಆತ ನಿನ್ನ ಸ್ವರೂಪ ಅದಾನ ಅಂತ ತಿಳಿ ಅಂತಾರೆ ಅವರು. ಪರಮಾತ್ಮ ನಿನ್ನ ಸ್ವರೂಪ ಅದಾನ. ಯಾವಾಗ ನಾನು ನನ್ನದು ಅಂತ ಅಹಂಕಾರ ಮಮಕಾರ ಎಲ್ಲ ಇಟ್ಕೊಂಡು ಗದ್ದಲಕ್ಕೆ ಬಿದ್ದೆ ಅಂದ್ರೆ ನಿನಗೆ ಏನು ಹೇಳ್ತಾರೆ ಅವರು, ಬಿದ್ದವ ನೀನೇ ಇದೆ. ಕಸ ಕಡ್ಡಿ ಮೈ ಮೇಲೆ ಹಾಕ್ಕೊಂಡವ ಯಾರು? ನೀನೇ ಹಾಕ್ಕೊಂಡಿದ್ದೆ. ಇವೆಲ್ಲವನ್ನು ಹಾಕ್ಕೊಂಡು ಕುಂತು ನನಗೆ ಒಜ್ಜೆಗೆದಂತ ಕುಂತವ ಯಾರು? ನೀನೇ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಬೇರೆ ಯಾರೂ ಹಾಕಿಲ್ಲಪ್ಪ ನಿನ್ನ ಮ್ಯಾಲ ಕಸ ಕಡ್ಡಿ ಎಲ್ಲಟ ಹಾಕ್ಕೊಂಡು ಒಜ್ಜೆಗೆದಂತ ಕುಂತಿದ್ದೆ, ಅದನ್ನು ತೆಗಿ, ಬಿಡಿಸ್ಕೋ, ಒಂದು ಬಿಡಿಸ್ಕೋ, ಆವಾಗ ನೀನೇ ಪರಮಾತ್ಮ ಇದೆ. ನೋಡ್ರಿ ಮಹಾತ್ಮರು ಹೇಳ್ತಾರೆ, ಇದು ನಾನೇ ಪರಮಾತ್ಮದಿನಂತ ನೀ ತಿಳ್ಕೊ. ತಿಳ್ಕೊಂಡು ಈ ಮಾಯೆಗೆ ಏನು ತೋರಿದಂಗಾಗಿ ನಷ್ಟ ಆಗ್ತದ. ಈ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳು ನಷ್ಟ ಆಗ್ತಾವ. ಇವೆಲ್ಲ ಮಾಯದ ಒಂದು ಪ್ರಪಂಚಕ್ಕೆ, ಈ ಶರೀರಕ್ಕೆ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥವು ನಾನು ಬೇರೆಯೇ ಇದ್ದೀನಿ. ಅಂಥ ಸಾಕ್ಷಿಯಾದಂಥ ಶಂಭುಲಿಂಗ ಸ್ವರೂಪನೇ ನಾನು ಇದ್ದೀನಿ ಅಂತ ನೀನು ತಿಳ್ಕೊಳ್ಳುವಂಥದ್ದು ಇದು ಬಹಳ ಮುಖ್ಯ ಆಗಿರ್ತದೆ. ಅದಕ್ಕೆ ಮನಸ್ಸು ಮತ್ತು ಮನಸ್ಸಿನ ವೃತ್ತಿಗಳಿಗೆ ಸಾಕ್ಷಿಯಾದಂಥವನು ಯಾರು? ಪ್ರತ್ಯೇಗಾತ್ಮ ಪರಮಾತ್ಮ. ಮನಸ್ಸು ಮತ್ತು ಮನಸ್ಸಿಗೆ ಸಾಕ್ಷಿಯಾದಂಥವನು, ಮನಸ್ಸಿನ ವ್ಯವಹಾರಕ್ಕೆ ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥವನು ಈ ಪರಮಾತ್ಮನ ಸ್ವರೂಪನೇ ಇದೆ. ಎಲ್ಲವನ್ನ ತಿಳಿಯುವಂಥವು ನೀನಿದೆ, ಸಾಕ್ಷಿ ರೂಪವಾಗಿ ನೀನಿರುವಂಥವನು. ಮಾಯೆ ಏನದ, ಇದು ಮನೋರೂಪದಿಂದ, ಈ ಮಾಯೆ ಏನದ ಮನೋರೂಪದಿಂದ ಪರಿಣಾಮ ಹೊಂದುತ್ತದ ಅಂತ ಇದು ಕೂಡ ಹೇಳುತ್ತಾರೆ ಅವರು. ಇದೇ ಮಾಯ ಮನಸ್ಸಿನ ರೂಪದಿಂದ ಅದ್ರಾಗ ಸುಖ ಐತೇನು, ಇದ್ರಾಗ ಸುಖ ಐತೇನು ಅಂತ ಇದು ಹೊರಗಡೆ ಓಡ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಪ್ರತ್ಯೇಗಾತ್ಮನಾದ ನಾನೇ ಶಂಭುಲಿಂಗ ಸ್ವರೂಪ ಇದ್ದೀನಿ ಅಂತ ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು. ಯಾಕಂದ್ರೆ ಪ್ರತ್ಯೇಗಾತ್ಮನಾದ ನಾನೇ ಶಂಭುಲಿಂಗನ ಸ್ವರೂಪ, ಬೇರೆ ಎಲ್ಲಿ ಹುಡ್ಕಕ್ಕೆ ಹೋಗ್ತೀರಿ ಹೇಳ್ರಿ? ಅದಕ್ಕೆ ಇದನ್ನು ವಿಚಾರ ಮಾಡಬೇಕಾಗಿತ್ತಂದ್ರೆ, ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು. ತಿಳಿದು ಮೊದಲ ತತ್ವ ಕೂಡವೆಲ್ಲವನು ನೇತಿಗಳೆದು ಅವ ಅನಾತ್ಮಕವೆಂದು ಬಳಿಕವನು ಒಳಗಧಿಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ. ಪರಮಾತ್ಮನ ಕಾಣ್ಬೇಕಾಯ್ತು, ಹೊರಗೆ ಹುಡುಕಬೇಡಪ್ಪ, ನಿನ್ನ ಒಳಗೆ ಹುಡುಕು. ಹೇಳ್ತಾರೆ, ಬೊಮ್ಮವನ ಅರಿವೆನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಷ್ಯರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಪರಮಾತ್ಮನನ್ನು ಹುಡುಕ್ತೀನಂತ ಹೋಗ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾವೆ ಇವು. ತಮ್ಮನ್ನೇ ಬಿಟ್ಕಿಸಿ ಹೊರಗಡೆ ನೋಡೋಕತ್ತಿದ್ರ ಎಲ್ಲಿ ಭಗವಂತ ಸಿಗ್ತಾನ? ಹೊರಗಡೆ ಹುಡುಕ್ತಾ ಇದ್ದಾಗ ಎಲ್ಲಿ ಸಿಗ್ತಾನ? ಅದು ನಿನ್ನೊಳಗದನು, ನಿನ್ನೊಳಗೆ ಬಿಟ್ಕೇಸಿ. ಅದಕ್ಕೆ ಕಸ್ತೂರಿ ಮೃಗ ಏನು ಮಾಡಿತು, ಹೊರಗೆ ಮನಗಿತ್ತು. ಅದು ಒಂದು ಯೌವನ ಒಂದು ಸಂದರ್ಭ ಅದಕ್ಕೆ ಬಂದಾಗ ಅದು ಒಂದು ಸುಗಂಧ ಭರಿತವಾದಂಥ ವಾಸನೆ ಬರಕತ್ತು. ಅದೇನು ಮಾಡಿತು, ಎಲ್ಲೇ ಇದೆ ಎಲ್ಲೇ ಅದಂತ ಎಲ್ಲ ಕಡೆ ಇಡೀ ಊರು ತುಂಬ ಹುಡುಕಿತ್ತದು. ಗುಡಿ ಗುಂಡಾರ್ದಾಗ ಹುಡುಕಿತ್ತದು. ಎಲ್ಲ ಕಡೆ ಹುಡುಕಿ ಬಂದು ಸುಸ್ತಾಗಿ ಮಲಗಿಬಿಡ್ತು. ಮಲಗಿದಾಗ ಏನಾಯಿತು, ಅದರ ಹಿಂಗೆ ತಲೆ ಇಟ್ಕೊಂಡು ಮಲಗಿತ್ತಲ್ಲ, ಅದರ ಒಕ್ಕಳ ಭಾಗ ನಾಭಿ ಇರ್ತದಲ್ಲ, ನಾಭಿಯಲ್ಲಿ ಸುಗಂಧ ಭರಿತವಾದಂಥ ವಾಸನೆ ಬರಕತ್ತಂತ. ಗಡ್ಡಿ ಇತ್ತಂತದ ಒಕ್ಕಳ ಬಳಿ, ಒಂದು ಗಡ್ಡಿ ನಾಭಿಯಲ್ಲಿ ಒಂದು ಗಡ್ಡಿ ಆಗಿರ್ತಂತ. ಆ ಗಡ್ಡಿಯಿಂದ ಸುಗಂಧ ಭರಿತವಾದಂಥ ವಾಸನೆ ಬರಕತ್ತ.
ಹಿಂಗೆ ನೋಡ್ಕೊಂತು ಅದು. ಆವಾಗ ಗೊತ್ತಾಯಿತು, ಅಯ್ಯಯ್ಯೋ ನಾ ಎಲ್ಲೆಲ್ಲ ಹುಡುಕ್ಯಾಡಿದ್ನಲ್ಲಪ್ಪ, ನನ್ನಲ್ಲೇ ಅದು ಆ ಸುಗಂಧ ಭರಿತವಾದಂಥ ವಾಸನೆ ಅಂತಂತ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ, ಇದು ಒಂದು ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಲ್ಲಿ ಹೊರಗೆ ಹುಡ್ಕಕತ್ತೀವಿ. ಸುಖ ಎಲ್ಲೈತಪ್ಪ, ಹೊರಗೈತೆ. ಆನಂದ ಎಲ್ಲೈತಪ್ಪ, ಹೊರಗೈತೆ. ಪರಮಾತ್ಮ ಎಲ್ಲದಾನ, ಹೊರಗದಾನ. ಹುಚ್ಚಿಡ್ದದು, ನಿನಗೆ ಹುಚ್ಚಿಡ್ದದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ತನು ಇಂದ್ರಿಯ ಆಳಿಯಸು. ಯಾಕ ಈ ಶರೀರ ವಿಚಾರ ಮಾಡು. ಒಳಗದಿ ಕರ್ಣವೆನಿಪ, ಒಳಗ ಏನದ ನಿನ್ನೊಳಗೆ ಅಧಿಕರಣವೆನಿಪ್ಪ. ನಿರ್ವಿಕಾರ ಸಂದುಳುಮೆ ತಾವೆಂಬವಿ. ನಿನ್ನ ಒಳಗೆ ಅದ ನೋಡೋದು. ಅದರ ಹುಡುಕು. ಶರೀರ ಅಂದರೆ ಏನು, ಇಂದ್ರಿಯಗಳು ಅಂದರೆ ಏನು, ಇವು ಯಾವ ಅದಾವ, ಎಲ್ಲಿಂದ ಬಂದವು, ಇದನ್ನು ಹುಡುಕಿ 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 ತೆಗಿ. ನಿನ್ನೊಳಗೆ ಪರಮಾತ್ಮ ಕಾಣ್ತಾನೆ. ಇದು ಬಿಟ್ಟು ಏನೇನೋ ಮಾಡೋಕ್ಕೋಗಿ ಯಾಕೆ ಗದ್ದಲು ಎಬ್ಬಿಸ್ಕೋತಪ್ಪ. ನೋಡ್ರಿ ಎಷ್ಟು ಅದ್ಭುತ. ಅದಕ್ಕೆ ಬೊಮ್ಮವ ತಿಳಿದು ಮೊದಲ ತತ್ವ ಕುಳವೆಲ್ಲವನು ಏನು ತಿಳಿದು ಮೊದಲು ಏನು ತಿಳ್ಕೊಬೇಕು, ಮೊದಲ ತತ್ವ ಕೂಡ 25 ತತ್ವಗಳನ್ನು ತಿಳ್ಕೊ. ಇದ್ರೊಳಗೆ ನಿನ್ನ ಇರುವಂಥ ಒಂದು ಆತ್ಮಸ್ವರೂಪ ಐತಪ್ಪ, ತಿಳ್ಕೊ ಅಂತ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಮಾಯೆಯ ಒಂದು ಸ್ವರೂಪ ಪ್ರತ್ಯೇಗಾತ್ಮನಾದಂಥ ನಾನೇ ಶಂಭುಲಿಂಗನ ಸ್ವರೂಪನ ಆಗಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಯಾಕಂತಂದ್ರೆ ನಮ್ಮ ಮನೆಗೆ ಉದಾಹರಣೆ ಹೇಳ್ತಾರೆ ಅವರು, ಅವಕಾಶ ಕೊಟ್ಟಂಥ ಆಕಾಶವೇ ಜಗತ್ತಿಗೆ ಅವಕಾಶ ಕೊಟ್ಟಿರುವುದರಿಂದ ಇಲ್ಲಿ ಕೂಡ ಹೇಳ್ತಾರೆ, ಆಕಾಶ ಹೊರಗಡೆ ಐತೆ ಅಂತೀವಿಲ್ಲ, ಆಕಾಶ ನಮಗೇನು ಕೊಟ್ಟದ, ತಿರುಗಾಡಕ್ಕೆ ಮಾಡೋಕ್ಕೆ ಇರೋದಕ್ಕೆ ಅವಕಾಶ ಕೊಟ್ಟದ. ಅದ್ರಾಗ ಈ ಮನೆ ಉಪಾಧಿ ಸುತ್ತ ಗೋಡೆಗಳು ಬಂದವ. ಅದ್ರ ಹೊರಗಡೆ ಇರುವಂಥ ಆಕಾಶ, ಒಳಗಡೆ ಇರುವಂಥ ಆಕಾಶ ಒಂದೇ. ನಮ್ಗೆ ಇರೋಕ್ಕೂ ಅವಕಾಶ ಕೊಟ್ಟದ, ನಮಗೆ ವ್ಯವಹಾರ ಮಾಡೋಕ್ಕೂ ಅವಕಾಶ ಕೊಟ್ಟಂಥದ್ದು. ಆದ್ರೆ ನಮಗೆ ಕೊಟ್ಟಂಥ ಏನು ಆಕಾಶ ಜಗತ್ತಿಗೂ ಅವಕಾಶ ಕೊಟ್ಟದದು. ಅದಕ್ಕೆ ಈ ನಮ್ಮ ಮನೆ ಆಕಾಶವೇ ಜಗತ್ತಿನ ಆಕಾಶ. ಯಾಕಂದ್ರೆ ಒಳಗಡೆ ಇರುವಂಥ ಆಕಾಶ, ಹೊರಗಡೆ ಇರುವಂಥ ಆಕಾಶ ಬೇರೆ ಐತೇನ. ಅದ್ರಂಗೆ ನಿನ್ನ ಶರೀರದೊಳಗಡೆ ಇರುವಂಥ ಆತ್ಮ ಪರಮಾತ್ಮ ಬೇರೆ ಇದ್ದಾನೆ ಅಂದ್ರೆ ಒಂದೇ. ಹೊರಗಡೆ ಇರುವಂಥ ಆಕಾಶ ಬಯಲು, ಒಳಗಡೆ ಇರುವಂಥ ಬಯಲು ಒಂದೇ. ಅದು ಇದು ಯಾಕೆ ಸುತ್ತ ಉಪಾಧಿ, ಅದು ಗೋಡೆ ಅದು, ಅದಕ್ಕೆ ಮನೆ ಅಂದ್ಕೊಂಡಿವಿ. ಬಯಲು ಅದು, ಅದಕ್ಕೆ ಬಯಲು ಅಂದ್ಕೊಂಡಿವಿ. ಆ ಬಯಲು ಈ ಬಯಲು ಒಂದೇ ಇರುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ನಮ್ಮ ಮನಸ್ಸಿಗೆ ಸಾಕ್ಷಿಯಾದಂಥ ಪ್ರತ್ಯೇಗಾತ್ಮನೇ ಏನು ಮನಸ್ಸಿಗೂ ಕೂಡ ಸಾಕ್ಷಿಯಾಗಿದ್ದಾನೆ, ಮಾಯೆಗೂ ಕೂಡ ಸಾಕ್ಷಿಯಾಗಿದ್ದಾನೆ. ಈ ಮನಸ್ಸಿಗೆ ಏನು ಸಾಕ್ಷಿ ಆದಂಥ ಪ್ರತ್ಯೇಗಾತ್ಮ ಏನು ಅದಾನ ನಮ್ಮೊಳಗಡೆ, ಆತ ಮಾಯೆಗೂ ಕೂಡ ಸಾಕ್ಷಿ ಅದಾನ. ಆತನೇ ಶಂಭುಲಿಂಗ. ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥವನು ಆತನೇ ಶಂಭುಲಿಂಗ. ಮನಸ್ಸಿಗೆ ಸಾಕ್ಷಿಯಾದಂಥವನು, ಆಮೇಲೆ ಮಾಯೆಗೂ ಸಾಕ್ಷಿಯಾದಂಥವನು. ಯಾಕಂದರೆ ಮನಸ್ಸಿಗೆ ಸಾಕ್ಷಿಯಾದಂಥವು ಪ್ರತ್ಯೇಗಾತ್ಮ, ಮಾಯೆಗೆ ಸಾಕ್ಷಿಯಾದಂಥವನು ಶಂಭುಲಿಂಗ. ಆದರೆ ಇಬ್ಬರು ಬೇರೆ ಬೇರೆ ಆದಂಥದ್ದು, ಇಬ್ಬರು ಒಂದೇ. ಆ ಶಂಭುಲಿಂಗನ ಸ್ವರೂಪನೇ ನಾನಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು. ಅಂದರೆ ಶಂಭುಲಿಂಗನನ್ನು ಭಜಿಸು. ಅದಕ್ಕಾಗಿ ಶಂಭುಲಿಂಗನನ್ನು ಭಜಿಸು, ಅದರಿಂದ ನೀನು ಸುಖ ಹೊಂದುತ್ತೀರಿ ಅಂತ ದಾರಿ ಹೇಳ್ತಾರೆ ಅವರು. ಎಲ್ಲವನ್ನ ಬಿಡು, ಪರಮಾತ್ಮನನ್ನು ಭಜಿಸು, ಸುಖ ಹೊಂದುತ್ತಿದೆಯಪ್ಪ ಅಂತ. ಶಂಭುಲಿಂಗನೇ ನೀನಿದೆ, ಆ ಸ್ವರೂಪನೇ ನೀನಿದೆ, ಆತನನ್ನು ಭಜಿಸು ಅಂತ ಹೇಳ್ತಾರೆ. ಹಂಗೆ ನೀ ಭಜಿಸ್ತಾ ಹೋದ್ರೆ ನಿನಗೆಲ್ಲ ಸುಖಗಳು ಸಿಗ್ತಾವಂತ ಹೇಳ್ತಾರೆ ಅವರು. ಒಂದಲ್ಲ ಇದು. ಈ ಶಾಸ್ತ್ರ ಹೆಂಗದಂದ್ರೆ ಒಂದು ಪೂಜೆ ಮಾಡಿದ್ರೆ ಒಂದು ಫಲ ಕೊಡ್ಬೋದು, ಒಂದು ನದಿಗೆ ಪೂಜೆ ಮಾಡಿದ್ರೆ ಒಂದು ಫಲ ಕೊಡ್ಬೋದು. ಆದ್ರೆ ಈ ಜ್ಞಾನ ಹೆಂಗದಂದ್ರೆ ಒಂದು ಸಮುದ್ರಕ್ಕೆ ಎಲ್ಲ ನದಿಗಳು ಸೇರಿದಂಥ ಒಂದು ಸಮುದ್ರಕ್ಕೆ ಪೂಜೆ ಮಾಡಿದ್ರೆ ಅನಂತ ಫಲಗಳು ಸಿಗ್ತಾವೆ. ಅದೇ ರೀತಿ ಜ್ಞಾನ ಕೂಡ ಅನಂತ ಫಲಗಳ ಒಂದು ವಿಚಾರ ಇದರಲ್ಲಿ. ಇದನ್ನೇ ತಿಳ್ಕೊಂಡು, ಜ್ಞಾನವನ್ನು ತಿಳ್ಕೊಂಡ್ರೆ ಅನಂತ ಫಲಗಳು ಇದ್ರಾಗದಾವ ಅಷ್ಟು. ಅದಕ್ಕೆ ಹೇಳ್ತಾರೆ ಅಂತ ಆ ಶಂಭುಲಿಂಗನ ಸ್ವರೂಪನೇ ನಾನಿದ್ದೀನಿ ಅಂತ ಶಂಭುಲಿಂಗನ ಭಜಿಸೋದ್ರಿಂದ ಎಲ್ಲ ಸುಖಗಳು ನಿನಗೆ ಸಿಗ್ತಾವ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಮತ್ತು ಇನ್ನು ಭೋಗಗಳೆಲ್ಲವೂ ದೋಷದಿಂದ ಕೂಡಿರುವಂಥವು, ಅದರಿಂದ ಭೋಗಗಳ ಒಡನಾಟ ಯೋಗ್ಯ ಅಲ್ಲ ಅನ್ನುವಂಥದ್ದು. ನೋಡ್ರಿ, ಅದಕ್ಕೆ ಭೋಗಗಳು ಏನದಾವ ಎಲ್ಲ ಒಂದಲ್ಲ ಎರಡಲ್ಲ, ಎಲ್ಲ ಭೋಗಗಳು ದೋಷದಿಂದ ಕೂಡಿದಾವ. ಅವು ಯಾವ ನಿನಗೆ ಸುಖ ಕೊಡೋಂಗಿಲ್ಲ, ಅವು ಭಾಳಷ್ಟು ವಿಷಕಾರಿ ಅಂತಾರೆ ಅವ್ರು ಮಹಾತ್ಮರು. ಏನು ಹೇಳಿದಾರೆ, ಆರು ನಾನೆಂದು ವಿಚಾರಿಸು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡ್ರಿ ನಿಜಗೊಂಡ್ರು. ಭಾಳ ಕರುಣಾಮಯಿಗಳು. ನಮಗೆ ದೊಡ್ಡ ಆಸ್ತಿ ಕೊಟ್ಟಾರ್ರಿ. ಇದು ಅಪ್ಪ ಅಮ್ಮ ಕೊಟ್ಟಿಲ್ಲ, ಅಪ್ಪ ಅಮ್ಮ ದುಃಖಕ್ಕೆ ತಂದಿದ್ದಾರೆ ನಮಗೆ.
ಆದ್ರೆ ಮಹಾತ್ಮರು ನೋಡ್ರಿ ಎಂಥ ವಾಕ್ಯ ಹೇಳ್ತಾರೆ. ಆರು ನಾನೆಂದು ವಿಚಾರಿಸು. ಬ್ಯಾರ್ಯಾರನ್ನ ವಿಚಾರ ಮಾಡಕ್ಕೆ ಹೋಗ್ತೀವಿ, ಅದಕ್ಕೆ ಬಿಟ್ಟು ಬಿಡಪ್ಪ. ಅದಕ್ಕೆ ಮತಿಗೆ ಮಂಗಳವಾವುದು ಉತ್ತಮರ ಸಂಘ ಅಂತ ಹೇಳ್ತಾರೆ. ಬ್ಯಾರ್ಯಾರನ್ನ ವಿಚಾರ ಮಾಡುವಂಥದ್ದು, ಬೇರೆದನ್ನು ವಿಚಾರ ಮಾಡುವಂಥದ್ದು ಅದು ಅಮಂಗಳಗೇಡು ಬುದ್ಧಿ. ಅದು ಯಾವಾಗ ನನ್ನನ್ನು ನಾನು, ನಿನ್ನನ್ನು ನೀ ಯಾವಾಗ ವಿಚಾರ ಮಾಡ್ಕೋತಿದ್ದೀ ಆವಾಗ ಮತಿಗೆ ಬುದ್ಧಿಗೆ ಮಂಗಳಕರವಾಗಿರುವಂಥದ್ದು ಇಷ್ಟೇ ತಿಳ್ಕೊಬೇಕು ನಾವು. ಬರೀ ಮಂದಿ ಮುಂದಲ್ದ ನೋಡುವಂಥದ್ದು, ಮಂದಿ ವಿಚಾರ ಮಾಡುವಂಥದ್ದು, ಬೇರೆ ಬೇರೆ ವಿಷಯಗಳನ್ನು ವಿಚಾರ ಮಾಡುವಂಥದ್ದು ಅದು ಏನು ಮಾಡ್ತದಂದ್ರೆ ಮತಿಗೆ ಮಂಗಳ ಉಂಟು ಮಾಡ್ತದೆ, ಅಂದರೆ ಅಮಂಗಳ ಉಂಟು ಮಾಡ್ತದೆ ಅದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಾವೆಲ್ಲರ ಅಮಂಗಳ ಈ ಭೂಮಿಗೆ ನಾವು ಬಂದೀವಿ ಅಂದ್ರೆ ನಮ್ಮ ಮತಿಗಳು ಹೆಂಗೆ ಅದಾವಂದ್ರೆ ಅಮಂಗಳದಿಂದ ಕೂಡ್ಯಾವಂತ ನಾವು ತಿಳ್ಕೊಬೇಕು. ಅವ್ರು ಅನ್ನಂಗಿಲ್ಲ. ಯಾಕೆ ಮತಿಗೆ ಮಂಗಳ ಆಗೋದು ಉತ್ತಮರ ಸಂಘ ನಮಗಿಲ್ಲ. ಮತ್ತು ನಮ್ಮ ಬುದ್ಧಿ ಏನು ಮಂಗಳಕರ ಆಗಿದೇನು ತಿಳ್ಕೊಬೇಕು. ಒಂದು ಹೌದು ಒಂದು ಅಲ್ಲ ಅಷ್ಟೇ. ಒಂದು ಸುಖ ಅಂದ್ರೆ ಒಂದು ದುಃಖ ಅದಂತ ತಿಳ್ಕೊಬೇಕು. ಅದಕ್ಕೆ ಮತಿಗೆ ಉತ್ತಮರ ಸಂಘ ಮಾಡಿದಾಗ ನಮ್ಮ ಬುದ್ಧಿ ಮಂಗಳಕರ ಆಗಿರ್ತದೆ. ಇಲ್ಲಾಂದ್ರೆ ನಾವು ಬರೀ ಹೊರಗಿಂದ ನೋಡಕತ್ತೀವಿ, ಹೊರಗೆ ವಿಷಯಾದಿಗಳಿಗೆ ಬಲಿ ಆಗ್ತಾ ಇದ್ದೀವಿ, ಅವೇ ಸುಖ ಅಂತ ತಿಳ್ಕೊಂಡಿದ್ದೀವಿ. ಇದು ಅಮಂಗಳಕರವಾದಂಥ ಬುದ್ಧಿ ಅಂತಾರೆ ಅವರು. ಯಾವಾಗ ಮಹಾತ್ಮರ ವಾಕ್ಯಗಳನ್ನು ಕೇಳಿದಾಗ ನಾನು ಯಾರು ಇದ್ದೀನಿ ಅಂತ ತಿಳ್ಕೊಳ್ಳುವಂಥ ಭಾವ ಬಂತು, ತಿಳ್ಕೊಳಕ್ಕೆ ಶುರು ಮಾಡಿದ್ದೀನಿ. ಆರು ನಾನೆಂದು ವಿಚಾರಿಸು. ಎಷ್ಟು ಒಳ್ಳೆ ಪ್ರಶ್ನೆ ನೋಡ್ರಿ ಇದು. ಜಗತ್ತಿನೊಳಗೆ ಇದೇ ಒಂದು ಮನುಷ್ಯನಿಗೆ ಪ್ರಶ್ನೆ ಆಗಿರುವಂಥದ್ದು, ಇದೇ ದೊಡ್ಡ ಪ್ರಶ್ನೆ ಇದು. ನಾನು ಯಾರಿದ್ದೀನಿ? ಆರು ನಾನೆಂದು ವಿಚಾರಿಸು. ಫಸ್ಟ್ ನಾನು ಯಾರಿದ್ದೀನಿ ಅಂತ ತಿಳ್ಕೊ. ಇದು ವಿಷಮ ಸಂಸಾರ, ಕನಸಂತ ತಿಳ್ಕೊ. ಇದು ವಿಷಮ ಸಂಸಾರ ನೋಡ್ರಿ. ಯಾಕಂದ್ರೆ ಒಂದು ಕಾಲದಲ್ಲಿ ಇದ್ದಂಗೆ ಇನ್ನೊಂದು ಕಾಲದಲ್ಲಿ ಇರಂಗಿಲ್ಲ. ನಮ್ಮ ಮೊದಲಿದ್ದಂಗೆ ಈಗ ಅದೀವೇನ? ಎಲ್ಲರ ಜೀವನದಲ್ಲಿ ಮೊದಲು ಹಂಗಿದ್ದೀವಿ ರೀ, ಹಿಂಗಿದ್ದೀವಿ, ಈಗ ಹಿಂಗಾಗಿವ್ರಿ. ಎಲ್ಲರೂ ಸಮಸ್ಥಿತಿಯಿಂದ ಆದನ್ನು ನಮ್ಮ ಜೀವನಗಳು ಇಲ್ಲಲ್ಲ. ಅದಕ್ಕೆ ಮಹಾತ್ಮರು ಅದಕ್ಕೆ ಸಮ ಮಾಡೋಕ್ಕೆ ಹೋಗ್ಬೇಡ ನೀನು. ಆವಾಗಿದ್ದಾಗ ಹಿಂಗೆ ಇರಲಿ, ಈಗಿದ್ದಂಗೆ ಹಂಗೆ ಇರಲಿ ಅಂತ ಅನ್ನಕ್ಕೆ ಹೋಗ್ಬೇಡ. ಅದು ಯಾವತ್ತೂ ಸಮ ಆಗಂಗಿಲ್ಲ. ಅದು ಒಂದು ಸಲ ದುಃಖ ಎದ್ದಂಗೆ ಆಗ್ತದೆ, ಒಂದು ಸಲ ಸುಖ. ನೀರಿನ ಏನು ಆ ಗುರುಳೆಗಳು ಹೆಂಗೆ ಹಿಂಗೆ ಪುಟಿತಿರ್ತಾವೆ ನೋಡ್ರಿ. ಕೆಲವು ಸಲ ಆ ನೀರಿನಲ್ಲಿ, ಭೂಮಿಯಲ್ಲಿ ನೀರು ಪುಟಿತಿರ್ತಾವ, ಅವು ಒಂದಕ್ಕೊಂದು ಕಾರಂಜಿ ಥರ ಪುಟಿತಿರ್ತಾವಲ್ಲ, ಹಂಗೆ ಈ ಪ್ರಾರಬ್ಧ ಅನ್ನುವಂಥದ್ರಲ್ಲಿ ಸುಖನೂ ಪುಟಿತದ, ದುಃಖನೂ ಪುಟಿತದ. ಇಲ್ಲಿ ಎರಡೂ ರೀತಿಯಿಂದ ಪುಟಿತಾವ. ಒಂದೇ ಸುಖನೇ ಪುಟ್ಯಾಕತ್ತಿದ್ರಿ, ಸುಖದ ಕಾರಂಜಿನೇ ನಮಗೆ ಹಾಕತ್ತದ. ನೀ ತಿಳ್ಕೊಬೇಡ, ನಿನ್ನ ಭ್ರಮೆ ಅದು. ಸುಖದ ಕಾರಂಜಿನೇ ಭಾಳ ಹಿಂಗೆ ಆಗಕತ್ತದ. ನೀನು ಯಾವುದೋ ರೂಪದಲ್ಲಿ ಬಗ್ಗ ಬಡಿತದೋ ನಿನಗೆ, ನಿನ್ನ ಪ್ರಾರಬ್ಧದಾಗಿದ್ದು ಎರಡು ರೀತಿಯಿಂದ ತೊಗೊಂಡು ಬಂದಿದ್ದಿ. ಪಾಪ ಪುಣ್ಯ ಎರಡು ರೀತಿಯಿಂದ ತೊಗೊಂಡು ಬಂದಿದ್ದಿ ಭೂಮಿಗೆ. ಎರಡು ಮಿಶ್ರ ಕೂಡ ಐತಿದ್ರಾಗ. ಸುಖ ಇರ್ಬೋದು, ಒಂದು ದುಃಖ ಇರ್ಬೋದು, ಒಂದು ಎರಡು ಮಿಶ್ರ ಇರ್ತಾವೆ. ಈ ಒಂದಕ್ಕೊಂದು ಬದಲಾವಣೆ ಆಗ್ತವೆ ಇವು. ಸುಖ ಐತೆ ಅನ್ನೋದ್ರಾಗ ದುಃಖ ಬಂದಿರ್ತದೆ, ದುಃಖ ಐತೆ ಅನ್ನೋದ್ರಾಗ ಸುಖ ಬಂದಿರ್ತದೆ. ನೀ ತಿಳ್ಕೋಬೇಕು, ಸುಖ ದುಃಖ ಎರಡು ಸಮ ರೀತಿಯಿಂದ ತಗೋ. ಎರಡು ನಾ ಹಿಂದೆ ಮಾಡಿದ್ದೀನಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡೋದೇನೋ ದೇವ, ನಾ ಹಿಂದೆ ಮಾಡಿದ್ದೀನಿ, ಅದಕ್ಕೆ ನಾನು ಅನುಭವಿಸ್ಬೇಕಾಗ್ಯದ ಅಂತ ಅಂದ್ಕೊಂಡು ಚೆನ್ನಾಗಿ ಊಟ ಮಾಡು. ಅದು ಬಿಟ್ಟು ಕಷ್ಟ ಬಂದಾಗ ಕುಗ್ಗೋದು, ಸುಖ ಬಂದಾಗ ಹಿಗ್ಗೋದು ಮಾಡೋಕ್ಕೆ ಹೋಗ್ಬೇಡಪ್ಪ. ಸಮಸ್ಥಿತಿಯಲ್ಲಿ ತಗೋ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇವ್ಯಾವ ಸತ್ಯ ಅಲ್ಲ. ಸುಖನೂ ಸತ್ಯ ಅಲ್ಲ, ದುಃಖನೂ ಸತ್ಯ ಅಲ್ಲ. ಅದಕ್ಕೆ ವಿಷಮ ಸಂಸಾರ ಅಂತ ಹೇಳ್ಯಾರ ಅವರು. ಒಂದು ಕಾಲದಲ್ಲಿ ಇದ್ದಂಗೆ ಇನ್ನೊಂದು ಕಾಲದಲ್ಲಿ ಇರೋಂಗಿಲ್ಲ. ಇದಕ್ಕೆ ಪಕ್ಕ ತಿಳ್ಕೊಂಬಿಡು ನೀನು. ಈ ಸಂಸಾರ ಹೆಂಗದ? ಇದು ಕನಸು ಅಂತ ತಿಳ್ಕೊ. ನಾವು ಮಾಡಿದಂಥ ವ್ಯವಹಾರ ಏನು ಐತಿದೆ ಇದೆಲ್ಲ ಏನು ಅಷ್ಟು ವರ್ಷ ಹುಟ್ಟಿನಿಂದ ಇಲ್ಲಿಯ ಮಟ್ಟ ಎಷ್ಟು ವಯಸ್ಸಾಗಿದೆ ನನಗೆ, ಅಲ್ಲಿಂದ ಮಾಡಿದೆಲ್ಲ ಕನಸೇ ಕನಸು. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ, ಇದು ಕನಸು ಅಂತ ತಿಳ್ಕೊ. ಮಾರಮರ್ದನ ಶಂಭು ಲಿಂಗವನ್ನು ಒಲಿಸಿ ಗಂಭೀರ ಸುಖದೊಳಿರಿಂದ ಎಂದು ಅರ್ಪುವ ಅಂತ ಹೇಳ್ತಾರೆ. ಅಂಥ ಪರಮಾತ್ಮನನ್ನು ಒಲಿಸಕ್ಕೆ ಬಂದಂಥ ಕಾಯ ಇದು, ಶರೀರ ಇದು. ಪರಮಾತ್ಮನ ಒಲಿಸುವಂಥ ಕೆಲಸ ಮಾಡು, ಅದು ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ಬೇಡವಪ್ಪ ಅಂತಾರೆ ನೋಡ್ರಿ. ಅದಕ್ಕೆ ಮಾರಮರ್ದನ ಶಂಭು ಲಿಂಗವನ್ನು ಒಲಿಸಿ ಗಂಭೀರ ಸುಖದೊಳಿರಿಂದ ಅರ್ಪುವ ಅಂತ ಆನಂದದಾಗ ನೀನಿರು. ಪರಮಾತ್ಮನನ್ನು ಒಲಿಸಿ ಇಂಥ ಕೆಲಸ ಮಾಡ್ಕೊ, ಸಾರ್ಥಕ ಕೆಲಸ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಇವೇನದಾವ ಅಂದ್ರೆ ಬಹಳ
ವಿಶೇಷವಾಗಿ ಅವರು ಹೇಳ್ತಾರೆ, ಭೋಗಗಳು ಏನು ಸುಖ ಅಂತ ತಿಳ್ಕೊಂಡಿದ್ದಲ್ಲ, ನೀ ಮಾಡುವಂಥ ಭೋಗಗಳು ಅವೆಲ್ಲ ದುಃಖದಿಂದ ಕೂಡ್ಯಾವ. ಇದ್ರ ಫಲ ಈ ದುಃಖ ನಿನಗೆ ಆಮೇಲೆ ಗೊತ್ತಾಗ್ತದ. ಅದಕ್ಕೆ ಈ ಮನಸ್ಸಿನಲ್ಲಿ ತಟಗು ಸ್ವಲ್ಪ ತೆಗೆದು ಹಾಕೋ ಅಂತ ಅವ್ರು ಎಚ್ಚರಿಕೆ ಹೇಳ್ತಾರೆ. ಅವರು ನೀ ಜಾಸ್ತಿ ಇದನ್ನು ಚಲೋ ಅಂತ ತಿನ್ಕೊಂತ ಹೋಗಿ ಎಲ್ಲ ವಿಷಯಾದಿಗಳನ್ನು ಮನಸ್ಸಿನಲ್ಲಿ ತುಂಬ್ಕೊಂಡು ಹೋದೆ ಅಂದ್ರೆ ಹೋಗಾಗ ಭಾರಿ ದುಃಖದಿಂದ ಹೋಗ್ತಿದೆ ನಿನ್ನ ಮನಸ್ಸು. ಅಷ್ಟು ದುಃಖ ಪಡಬೇಕಾಗ್ತದ. ಅದಕ್ಕೆ ಮಹಾತ್ಮರ ವಾಕ್ಯ ಕೇಳಿ ಅವನು ಈಗಿನ ತಟಗು ತೆಗೆದು ಹಾಕಿಬಿಡು, ಆನಂದ ಪುರುಷ ಆಗ್ತಿದ್ದು ನೀನು. ಈ ಅವಕಾಶ ಮಾನವ ಶರೀರಕ್ಕೆ ಮಾತ್ರ ಸಾಧ್ಯ ಐತಪ್ಪ ಅಂತ ಭಾಳಷ್ಟು ಎಚ್ಚರಿಕೆ ಕೊಡ್ತಾರೆ. ಮತ್ತು ನೋಡೋಣ, ನಾಳೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.